ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿನಾಂ ನಿಧಿಗೆ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಗೆ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೆ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಗತಃ ಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಮನಸ್ಸಿನಲ್ಲಿಯೇ ಸ್ಮರಣೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿರವರ ಪಾದರವಿಂದಳಿಗೆ ನಮಸ್ಕಾರವನ್ನು ಮಾಡ್ತಾ, ನನ್ನ ಮಾತೃಶ್ರೀಯವರನ್ನು ಕೂಡ ಮನಸ್ಸಿನಲ್ಲಿಯೇ ಸ್ಮರಿಸ್ತಾ, ಕಲರ್ ಟಾಕೀಸ್ನ ಸಮಸ್ತ ವೀಕ್ಷಕ ಪ್ರಭುಗಳು ತಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ, ಶುಭವಾಗಲಿ, ಲಕ್ಷ್ಮೀ ಭೂವರಹಸ್ವಾಮಿಯ ಸಂಪೂರ್ಣ ಕೃಪಾಶೀರ್ವಾದ ಸದಾಕಾಲ ನಮ್ಮ ನಿಮ್ಮೆಲ್ಲರ ಮೇಲೂ ಕೂಡ ಇರಲಿ ಅಂತ ನಾನು ಕೂಡ ಮನಸ್ಸಿನಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಕಲರ್ ಟಾಕೀಸ್ನಲ್ಲಿ ಇವತ್ತಿನ ದಿವಸ ನಾನು ತಮ್ಮ ಮುಂದೆ ಬರಲಿಕ್ಕೆ ಕಾರಣ ಏನಪ್ಪ? 2026 12 ರಾಶಿಗಳು, 27 ನಕ್ಷತ್ರಗಳು, 9 ಗ್ರಹಗಳು ಒಬ್ಬ ಮನುಷ್ಯನ ಮೇಲೆ ಯಾವ ರೀತಿ ಪ್ರಭಾವವನ್ನು ಬೀರುತ್ತೆ, ಯಾವ ರೀತಿಯಾಗಿರ್ತಕ್ಕಂಥ ರಾಶಿಫಲ ಗುರುಗಳೇ 2026 ಭವಿಷ್ಯ ತಾವು ತಿಳಿಸ್ತಾ ಇದ್ದೀರಾ? ಇಲ್ಲ ಅಂತಂದರೆ ಪ್ರಸ್ತುತ ಇರತಕ್ಕಂಥ ಪರಿಸ್ಥಿತಿಗೆ ಅನುಗುಣವಾಗಿರ್ತಕ್ಕಂಥ ಏರುಪೇರಿನ ಬಗ್ಗೆ ತಾವೆಲ್ಲರೂ ಕೂಡ ತಾವು ಭವಿಷ್ಯವನ್ನು ತಿಳಿಸ್ತಾ ಇದ್ದೀರಾ ಎಲ್ರಿಗೂ ಅಂತ ತಾವು ಕೇಳ್ಬೋದು. ಖಂಡಿತ ಹೌದು. ಯಾಕೆ ಅಂತಂದರೆ ಇಲ್ಲಿ 2026 ವರ್ಷ ಭವಿಷ್ಯದವನ್ನು ನಾನು ತಮ್ಮ ಯಾರಿಗೂ ಕೂಡ ತಿಳಿಸ್ತಾ ಇಲ್ಲ. ಯಾಕೆ ಅಂತಂದರೆ ಇನ್ನು ಯುಗಾದಿ ಬರಬೇಕು, ಹೊಸದಾಗಿರ್ತಕ್ಕಂಥ ಸಂವತ್ಸರ ಪ್ರಾರಂಭ ಆಗಬೇಕು. ಈಗಾಗಲೇ ವಿಶ್ವವಸುನಾಮ ಸಂವತ್ಸರ ನಡೀತಾ ಇದೆ. ಈ ಸಂವತ್ಸರ ಕಳೆದು ಮತ್ತೊಂದು ಸಂವತ್ಸರದ ಪ್ರಾರಂಭ ಆಗಬೇಕು. ಅದಾದ ಮೇಲೆ ಗ್ರಹ ನಕ್ಷತ್ರಾಚಾರ ಪ್ರಕಾರ ಎಲ್ಲವೂ ಕೂಡ ಬದಲಾಗ್ತಕ್ಕಂಥದ್ದಿರುತ್ತೆ, ಹೊಸದಾಗಿರ್ತಕ್ಕಂಥ ರೀತಿ ನೀತಿಗಳಿರ್ತವೆ. ಇದೆಲ್ಲವನ್ನು ಕೂಡ ನಾವು ತಿಳಿಸ್ತಾ ಹೋಗ್ತೇವೆ ಮುಂದಿನ ದಿನಮಾನಗಳಲ್ಲಿ. ಆದರೆ ಈಗ 12 ರಾಶಿಗಳಲ್ಲಿರ್ತಕ್ಕಂಥವರ ಫಲಾಫಲಗಳು ಹೇಗಿದೆ, 2025, 26, 25ರ ಕೊನೆಯ ದಿನಗಳು, 26ರ ಪ್ರಾರಂಭದ ದಿನಗಳು, ಇದೆಲ್ಲವೂ ಕೂಡ ಹೇಗಿರುತ್ತೆ ಎಲ್ಲದರ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತೀನಿ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷಲಗ್ನದಲ್ಲಿರ್ತಕ್ಕಂಥವ್ರಿಗೆ ಈ ವರ್ಷದ ಫಲ ಅಂತಂದರೆ 2026ರ ಈ ಒಂದು ಪ್ರಾರಂಭದ ದಿನಗಳು ಬಹಳ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ತಾವು ಅಂದುಕೊಂಡಿರ್ತಕ್ಕಂಥ ಕೆಲಸಗಳನ್ನು ಬಹಳ ವಿಶೇಷವಾಗಿ ಕಾರ್ಯಸಿದ್ಧಿಯನ್ನು ಪಡಿಸ್ಕೊಳ್ತೀರಿ. ಹಾಕ್ತಕ್ಕಂಥ ಹೆಜ್ಜೆಯಲ್ಲಿ ಸಾಕಷ್ಟು ಯಶಸ್ಸನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಭಗವಂತನ ಸಂಪೂರ್ಣ ಕೃಪಾಶೀರ್ವಾದ ನಿಮಗಿದೆ. ಮೇಷರಾಶಿನಲ್ಲಿರ್ತಕ್ಕಂಥವ್ರು ತಾವು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಸ್ವಲ್ಪ ತಾಳ್ಮೆ, ಸಹನೆ ಎಂಬತಕ್ಕಂಥದ್ದಿರಲಿ. ಅತಿಯಾದ ಆತ್ರ ಬೇಡ. ನಿಮ್ಮ ಮನಸ್ಸಿನಲ್ಲಿ ಸಾಕಷ್ಟು ಗೊಂದಲಗಳಿದ್ದಾವೆ, ಕನ್ಫ್ಯೂಷನ್ಸ್ ಇದ್ದಾವೆ. ಪ್ರಸ್ತುತ ನಿಮ್ಮ ಪರಿಸ್ಥಿತಿ ಏನು ಮಾಡಬೇಕಪ್ಪ, 2025 ನಾನು ಕಳೆದುಬಿಟ್ಟೆ, 26ರ ಪ್ರಾರಂಭ ಆಗ್ತಾ ಇದೆ, ಈ ವರ್ಷನಾದರೂ ನಾನು ಏನಾದರೂ ಮಾಡಬೇಕು ಎಂಬತಕ್ಕಂಥ ಒಂದಿಷ್ಟು ಆಲೋಚನೆಗಳು ನಿಮ್ಮ ತಲೆನಲ್ಲಿ ಓಡ್ತಾ ಇದೆ. ನಿಮ್ಮ ಆಲೋಚನೆಗಳು 1000 ಇರಲಿ, ಸಾಕಷ್ಟಿರಲಿ. ಆದರೆ ಏನೇ ಒಂದು ವಿಚಾರವಾಗಿ ತಾವು ಮುಂದುವರಿಬೇಕಾದ್ರೂ ಕೂಡ ಗುರು ಹಿರಿಯರ ಮಾರ್ಗದರ್ಶನದಿಂದ ತಾವು ಮುಂದುವರಿತಕ್ಕಂಥದ್ದು ಬಹಳ ಉತ್ತಮ. ಯಾಕೆ ಅಂತಂದರೆ ಇತ್ತೀಚೆಗೆ ಯೂತ್ಸ್ಗೆ ಏನಾಗೋಗಿದೆ ಅಂತಂದರೆ ಈ ಒಂದು AI ಟೆಕ್ನಾಲಜಿ ಬಂದಿರೋದ್ರಿಂದ ಸಾಕಷ್ಟು ಜನ ಕೆಲಸ ಕಳ್ಕೊಂಡ್ಬಿಟ್ಟಿದ್ದೀರಿ. ಸಾಕಷ್ಟು ಕಂಪನಿಗಳಲ್ಲಿ, IT ಕಂಪನಿನಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಯುವಕರು ತಾವು ಕೆಲಸ ಕಳ್ಕೊಂಡ್ಬಿಟ್ಟಿದ್ದೀರಿ. ನಾನು ಬಹಳಷ್ಟು ವಿಚಾರಗಳನ್ನು ನೋಡ್ತಾ ಇದ್ದೇವೆ. ಸಾಕಷ್ಟು ಜನ ಹುಡುಗರು ನನ್ನ ಹತ್ರ ಬಂದು ಕಣ್ಣಲ್ಲಿ ನೀರು ಹಾಕ್ತಾ ಇದ್ದಾರೆ, ಗುರುಗಳೇ ಕಷ್ಟಪಟ್ಟು ಓದಿಗೆ ತಕ್ಕನಾಗಿರ್ತಕ್ಕಂಥ ಕೆಲಸ ಸಿಗ್ತಾ ಇಲ್ಲ. ಮೊದಲು ಒಂದು ವಿಚಾರ ನಾನು ಹೇಳ್ತೀನಿ, ಎಲ್ರಿಗೂ ಕೂಡ ಗಮನದಲ್ಲಿರಲಿ. ನಾನು ಓದಿರ್ತಕ್ಕಂಥದ್ದನ್ನೇ ನಾನು ಕೆಲಸ ಮಾಡಬೇಕು ಅಂತ ಅಲ್ಲ. ಪ್ರತಿಯೊಬ್ಬ ಮನುಷ್ಯ ಇದನ್ನು ಅರ್ಥ ಮಾಡ್ಕೊಬೇಕು. ಎಷ್ಟೋ ಜನ ಯುವಕರು ಆ ಒಂದು ಅಂಧಕಾರದಲ್ಲಿ ಬದುಕ್ತಾ ಇದ್ದೀರಿ. ನಾನು ಇಂಜಿನಿಯರಿಂಗ್ ಓದಿದ್ದೀನಿ, ಇಂಜಿನಿಯರಿಂಗೇ ಮಾಡಬೇಕು. ನಾನು ಸಾಫ್ಟ್ವೇರ್ ಓದಿದ್ದೀನಿ, ಸಾಫ್ಟ್ವೇರೇ ಮಾಡಬೇಕು. ನಾನು ಸಿವಿಲ್ ಇಂಜಿನಿಯರಿಂಗ್ ಮಾಡಿದ್ದೀನಿ, ಸಿವಿಲ್ ಮನೆ ಕಟ್ಟಬೇಕು ನಾನು. ಅದಲ್ಲ. ಕಾಯಕವೇ ಕೈಲಾಸ, ಪಾಲಿಗೆ ಬಂದಿದ್ದು ಪಂಚಾಮೃತ. ಏನು ಬೇಕಾದರೂ ತಾವು ಮಾಡ್ಬೋದು. ಆದರೆ ಆಸಕ್ತಿ ಇರಬೇಕು. ನಾನು ಈ ಕೆಲಸ ಮಾಡ್ತೀನಿ, ಕಷ್ಟನೋ ಸುಖನೋ ನಾನು ಮಾಡ್ತೀನಿ ಎಂಬತಕ್ಕಂಥ ಒಂದು ಮನಸ್ಥಿತಿಯಿಂದ ತಾವು ಮುಂದುವರೆದ್ರೆ ಖಂಡಿತ ಒಳ್ಳೆಯದಾಗತ್ತೆ. ನಿಮ್ಮ ಮನಸ್ಸಿನಲ್ಲಿ ಒಂದು ನಂಬಿಕೆ ಇಟ್ಕೊಳ್ಳಿ. ಯಾರು ಏನಾನ ಹೇಳಲಿ, ತಾವು ಮುಂದೆ ಬನ್ನಿ. ಅಂದ್ಕೊಂಡಿರೋ ಕೆಲಸ ಮಾಡಲಿಕ್ಕಾದರೂ ನೀವು ಮುಂದೆ ಬನ್ನಿ. ಏನಾದರೂ ಒಂದು ವಿಚಾರ ಪ್ರಾರಂಭ ಮಾಡಬೇಕಾ? ಮೇಷರಾಶಿನಲ್ಲಿರ್ತಕ್ಕಂಥವ್ರು ತಮ್ಮೆಲ್ಲರಿಗೂ ಕೂಡ ನಾನು ಹೇಳ್ತಾ ಇದ್ದೀನಿ, ಈ ವರ್ಷ ನಿಜಕ್ಕೂ ತುಂಬ ಚೆನ್ನಾಗಿದೆ. ತಾವು ಅಂದ್ಕೊಂಡಿರೋ ಕೆಲಸ ಖಂಡಿತ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಿ. ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತಂದರೆ ಪ್ರತಿಯೊಬ್ಬರು ಮನೆಯಲ್ಲೂ ಕೂಡ ತಂದೆ ತಾಯಿಗಳು ಹಿಂದೆ ಟಾಕೆ ಹಾಕ್ತಾರೆ, ಅಯ್ಯೋ ಹಣಕಾಸು ಕಳೆದು ಬಿಡ್ತಾನಪ್ಪ, ಹಾಗೆ ಹೀಗೆ. ಯಾವುದು ತಲೆ ಕೆಡಿಸ್ಕೊಂಬೇಡಿ. ಭಗವಂತ ಇದ್ದಾನೆ, ನೋಡ್ಕೊಳ್ತಾನೆ. ₹1 ಲಾಸ್ ಆದರೂ ಮುಂದಕ್ಕೆ ಭಗವಂತ ಸಕ್ಸಸ್ ಮಾಡೇ ಮಾಡ್ತಾನೆ. ತಾವು ಮುಂದೆ ಬನ್ನಿ.
ಓದಿದ್ದನ್ನು ಮಾತ್ರ ನಾನು ದಬ್ಬಾಕ್ತೀನಿ ಅಂತಂದರೆ ಅದು ತಪ್ಪಾಗತ್ತೆ. ಏನು ಕೆಲಸ ಸಿಗುತ್ತೋ ಮಾಡಿ, ಖಂಡಿತ ಒಳ್ಳೆಯದಾಗತ್ತೆ. ಮೇಷರಾಶಿನಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ತಾವು ಈಗಾಗಲೇ ಕಳೆದ ವರ್ಷ ಸಾಕಷ್ಟು ನೋವನ್ನು ಅನುಭವಿಸಿದ್ದೀರಿ. ವಿದ್ಯಾರ್ಥಿಗಳು ತಮಗೂ ಕೂಡ ಒಳ್ಳೆಯದಾಗತ್ತೆ. ಈ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡೋರು, ಭೂಮಿ ತಾಯಿಯನ್ನು ನಂಬಿ ಕೆಲಸ ಮಾಡ್ತಾ ಇರ್ತಕ್ಕಂಥ ರಿಯಲ್ ಎಸ್ಟೇಟ್ ಆಗಿರ್ಬೋದು, ರೈತರಾಗಿರ್ಬೋದು, ತಮಗೂ ಕೂಡ ಮೇಷರಾಶಿನಲ್ಲಿರ್ತಕ್ಕಂಥವ್ರಿಗೆ ಬಹಳ ಚೆನ್ನಾಗಿದೆ. ಅಂದುಕೊಂಡಿರ್ತಕ್ಕಂಥ ಕೆಲಸಗಳನ್ನು ಕಾರ್ಯಸಿದ್ಧಿಪಡಿಸ್ಕೊಳ್ತೀರಿ. ತಾವು ಧೈರ್ಯವಾಗಿ ಮುನ್ನುಗ್ತಕ್ಕಂಥದ್ದು ಬಹಳ ಉತ್ತಮ. ಆದರೆ ಗುರು ಹಿರಿಯರ ಸಮ್ಮುಖದಲ್ಲಿ ಅವರ ಮಾರ್ಗದರ್ಶನದಲ್ಲಿ ಮುಂದುವರಿತಕ್ಕಂಥದ್ದು ಬಹಳ ಉತ್ತಮ. ಅದರಲ್ಲೂ ಯೂತ್ಸ್ಗೆ ತಮ್ಮೆಲ್ಲರಿಗೂ ಕೂಡ ಒಂದು ವಿಚಾರ ಹೇಳ್ತೇನೆ. ಪ್ರತಿಯೊಬ್ಬ ಯುವಕನೂ ಕೂಡ ತಾವು ಮಾಡ್ತಕ್ಕಂಥ ಕೆಲಸ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ನಿಮ್ಮ ಮನೆ ದೇವರಿಗೆ ಚಿಕ್ಕದಾಗಿರ್ತಕ್ಕಂಥ ಒಂದು ಮುಡಿಪನ್ನು ಕಟ್ಟಿಡಿ. ಭಗವಂತ, ನಾನು ಇಷ್ಟು ದಿವಸ ಕಷ್ಟಪಟ್ಟಿದ್ದೀನಿ, ಆದರೆ ಆ ಕಷ್ಟಕ್ಕೆಲ್ಲೋ ಒಂದು ಕಡೆ ಪ್ರತಿಫಲ ಸಿಗಲಿಲ್ಲ. ಕಷ್ಟಪಟ್ಟು ಓದ್ದೆ, ಆದರೆ ಇವಾಗ ಅದೆಲ್ಲ ಪಕ್ಕದಲ್ಲಿಟ್ಟು ಸ್ವಂತವಾಗಿರ್ತಕ್ಕಂಥ ನಿರ್ಣಯದಿಂದ ನಾನು ಮುಂದೆ ಹೋಗ್ತಾ ಇದ್ದೀನಿ. ಇದಕ್ಕೆ ನಿನ್ನ ಅನುಗ್ರಹ ಬೇಕಪ್ಪ ಅಂತೇಳಿ ಮನೆ ದೇವರಲ್ಲಿ ಚಿಕ್ಕದಾಗಿ ಒಂದು ಮುಡುಪನ್ನು ಕಟ್ಟಿಟ್ಟು, ಒಂದು 11 ರೂಪಾಯಿ ನಾಣ್ಯನ ಅರಿಶಿಣದ ಬಟ್ಟೆನಲ್ಲಿ ಕಟ್ಟಿಟ್ಬಿಟ್ಟು ಮನೆ ದೇವರಲ್ಲಿ ಸಂಕಲ್ಪವನ್ನು ಮಾಡಿ ತಾವು ಮುಂದೆ ಹೆಜ್ಜೆ ಹಾಕಿ, ಖಂಡಿತ ಭಗವಂತ ನಿಮ್ಮ ಕೈ ಬಿಡೋದಿಲ್ಲ. ಅಂದುಕೊಂಡಿರ್ತಕ್ಕಂಥ ಕೆಲಸವನ್ನು ಖಂಡಿತ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಿ. ಮೇಷರಾಶಿಯಲ್ಲಿರ್ತಕ್ಕಂಥವ್ರು ತಮಗೆ ಒಳ್ಳೆಯದಾಗಲಿ, ಶುಭವಾಗಲಿ. ರಾಶಿಗಳಲ್ಲಿ ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿ, ವೃಷಭ ಲಗ್ನ. ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ತಾವು ಅಂದುಕೊಂಡಿರ್ತಕ್ಕಂಥ ಎಲ್ಲ ಕೆಲಸಗಳನ್ನು ಕಾರ್ಯಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದು ಸ್ವಲ್ಪ ಕಷ್ಟಕರನೇ. ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ತಾವು ಸ್ವಲ್ಪ ಜೋಪಾನ. ಹೀಗಾಗಲೇ ಎಲ್ಲೋ ಒಂದು ಕಡೆ 2025ರ ಕಡೆ ಹಂತಗಳಲ್ಲಿ ತಾವು ಒಂದಿಷ್ಟು ಸಂತೋಷವನ್ನೇನೋ ಪಟ್ರಿ. ಎಲ್ಲೋ ಒಂದು ಕಡೆ ತಾವು ಅಂದ್ಕೊಂಡಿರ್ತಕ್ಕಂಥ ಎಲ್ಲ ಕೆಲಸಗಳನ್ನು ನಾನು ಕಾರ್ಯಸಿದ್ಧಿ ಮಾಡ್ಕೊಂಡು ಬಿಟ್ಟಿದ್ದೇನೆ ಎಂಬತಕ್ಕಂಥ ಒಂದು ವಿಚಾರವಾಗಿ ತಾವು ಸಂತೋಷವೇನೋ ಪಟ್ಟಿದ್ರಿ. ಆದರೆ ವೃಷಭ ರಾಶಿನಲ್ಲಿರ್ತಕ್ಕಂಥವ್ರು ಈಗ ಸ್ವಲ್ಪ ಜೋಪಾನವಾಗಿ ಹಾಕ್ತಕ್ಕಂಥ ಹೆಜ್ಜೆಯನ್ನು ಹಾಕ್ತಕ್ಕಂಥದ್ದು ಬಹಳ ಉತ್ತಮ. ಎಲ್ಲೋ ಒಂದು ಕಡೆ ಎಡು ಬಿಡ್ತೀರಿ. ತಮಗೂ ಕೂಡ ಆತ್ರ ಜಾಸ್ತಿ, ಅತಿಯಾಗಿರ್ತಕ್ಕಂಥ ಆತ್ರ. ದಯವಿಟ್ಟು ಜೋಪಾನ. ಮನುಷ್ಯನಿಗೆ ತಾಳ್ಮೆ ಅನ್ನೋದಿರಬೇಕು. ಯಾಕೆ ಅಂತಂದರೆ ಆ ತಾಯಿ ಸತೀದೇವಿನೂ ಕೂಡ ಒಂದು ಕ್ಷಣ ಪರಮೇಶ್ವರನ ಮಾತನ್ನು ಕೇಳಿ ತಾಳ್ಮೆಯಿಂದ ಮಾತನ್ನು ಕೇಳಿಬಿಟ್ಟಿದ್ದಿದೆ ಇವತ್ತಿಗೆ ಪರಿಸ್ಥಿತಿನೇ ಬೇರೆ ಆಗೋಗ್ತಾ ಇತ್ತು. ಆದರೆ ಆ ಕ್ಷಣ ತಾಳ್ಮೆಯನ್ನು ಕಳ್ಕೊಂಡು ತಾಯಿ ಮುಂದೋದ್ಲು. ಆದರೆ ಇಲ್ಲಿ ನಾವು 2 ವಿಚಾರಗಳನ್ನು ಅರ್ಥ ಮಾಡ್ಕೊಳ್ಬೇಕು. ಒಂದು, ತಾಳ್ಮೆ ಮನುಷ್ಯನಿಗೆ ಬಹಳ ಮುಖ್ಯ. ತಾಳ್ಮೆ ಇಲ್ಲ ಅಂತಂದರೆ ಏನೇನೋ ಆಗೋಗುತ್ತೆ, ತಾಳಿದವನು ಬಾಳಿಯಾನು. ಆದರೆ ಸತೀದೇವಿಯ ವಿಚಾರವನ್ನು ತೆಗೆದುಕೊಳ್ಳೋದಾದರೆ ಸೃಷ್ಟಿ ನಡಿಬೇಕಲ್ವ, ನಮಗೆ ವಿಚಾರಗಳು ಅರ್ಥ ಆಗಬೇಕಲ್ವ, ಜೀವನದ ಆಗು ಹೋಗುಗಳು ಅರ್ಥ ಆಗಬೇಕಲ್ವ, ಅದೆಲ್ಲದರ ಪ್ರಸಂಗವನ್ನು ನಮಗೆ ತಿಳಿಸ್ಕೊಟ್ಟಿರ್ತಕ್ಕಂಥದ್ದಾಯಿತು. ಇರಲಿ, ಅದು ಒಂದು ಕಡೆ ಆಗಲಿ. ವೃಷಭ ರಾಶಿನಲ್ಲಿರ್ತಕ್ಕಂಥವ್ರು ತಮಗೆ ನಾನು ಹೇಳಿದಾಗೆ ಸ್ವಲ್ಪ ತಾಳ್ಮೆ ಇರಲಿ. ಮನುಷ್ಯನಿಗೆ ಅತಿಯಾಗಿರ್ತಕ್ಕಂಥ ವೇಗ ಸಲ್ಲದ್ದು, ಬೇಡವಾಗಿರ್ತಕ್ಕಂಥ ವಿಚಾರ. ಹಾಗಾಗಿ ತಾವು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಸಮಾಧಾನವಾಗಿ ಯಾವ ಕೆಲಸ ಮಾಡ್ತಾ ಇದ್ದೀರಿ ಆ ಕೆಲಸದ ಬಗ್ಗೆ ಹೆಚ್ಚು ಎಕ್ಸ್ಪೀರಿಯನ್ಸ್ ಇರ್ತಕ್ಕಂಥವ್ರ ಜೊತೆ ಕೂತು ಮಾತಾಡಿ ಅವರು ಕೊಡ್ತಕ್ಕಂಥ ಮಾರ್ಗದರ್ಶನಗಳನ್ನು ತಾವು ಮನಸ್ಸಲ್ಲಿಟ್ಕೊಂಡು ಮುಂದುವರಿತಕ್ಕಂಥದ್ದು ಬಹಳ ಉತ್ತಮ. ಇನ್ನು ವೃಷಭ ರಾಶಿನಲ್ಲಿರ್ತಕ್ಕಂಥವ್ರು ಭೂಮಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರವಾಗಿ ಮುಂದುವರಿಬೇಕಾದ್ರೆ ಸ್ವಲ್ಪ ಜೋಪಾನ ಹಾಕ್ತಕ್ಕಂಥ ಹೆಜ್ಜೆಯಲ್ಲಿ ಎಡುವತಕ್ಕಂಥವ್ರು ಇರ್ತೀರಿ. ಒಂದಿಷ್ಟು ಹಣಕಾಸಿನ ಮುಗ್ಗಟ್ಟಿಗೆ ಸಿಕ್ಕಾಕೊಳ್ತಕ್ಕಂಥದ್ದಿರುತ್ತೆ, ಸಂಕಷ್ಟದ ಪರಿಸ್ಥಿತಿಗಳನ್ನು ಎದುರಿಸ್ತಕ್ಕಂಥದ್ದಿರುತ್ತೆ. ಸ್ವಲ್ಪ ಜೋಪಾನ ವೃಷಭ ರಾಶಿನಲ್ಲಿರ್ತಕ್ಕಂಥವ್ರು. ಅದರ ಜೊತೆಗೆ ವೃಷಭ ರಾಶಿನಲ್ಲಿರ್ತಕ್ಕಂಥವ್ರು ಈ ವರ್ಷ ವಾಹನಗಳನ್ನು ಓಡಿಸ್ಬೇಕಾದ್ರೆ ಸ್ವಲ್ಪ ಜೋಪಾನವಾಗಿರ್ತಕ್ಕಂಥದ್ದು ಬಹಳ ಉತ್ತಮ. ಅತಿಯಾಗಿರ್ತಕ್ಕಂಥ ವೇಗ ಬೇಡ. ಎಲ್ಲೋ ಒಂದು ಕಡೆ ಸಮಸ್ಯೆಗಳು ಕಟ್ಟಿಟ್ಟು ಬತ್ತಿ ತಾವು ಸಮಾಧಾನವಾಗಿ ಓಡಿಸ್ಬೇಕಾದ್ರೂ ಕೂಡ ಗಮನ ಆದಷ್ಟು ತಾವು ಗಾಡಿ ಓಡಿಸ್ತಕ್ಕಂಥದ್ರ ಮೇಲಿರಲಿ. ಗಾಡಿಯನ್ನು ಓಡಿಸ್ಬೇಕಾದ್ರೆ ಪ್ರಾರಂಭದಲ್ಲಿ ಹನುಮ 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 ಅಂತ ಹೇಳಿ ಹನುಮಂತನ ಯಾರು ಪ್ರಾರ್ಥನೆಯನ್ನು ಮಾಡಿ ಗಾಡಿಯನ್ನು ಓಡಿಸ್ತಿರೋ ಭಗವಂತ ನಿಮ್ಮ ಜೊತೆಯಲ್ಲಿ ಬಂದು ಆ ಪ್ರಯಾಣವನ್ನು ಸುಖಕರವಾಗಿ ಮಾಡಿಡ್ತಾನೆ. ಇನ್ನು ವೃಷಭ ರಾಶಿನಲ್ಲಿರ್ತಕ್ಕಂಥವ್ರು ತಾವು ಪ್ರಸ್ತುತ ಇರತಕ್ಕಂಥ ಸಮಸ್ಯೆಗಳಿಂದ ಆಚೆ ಬರಬೇಕು, ಒಂದಿಷ್ಟು ಸಮಸ್ಯೆಗಳಿಂದ ನೆಮ್ಮದಿ ಸಿಗಬೇಕು ಅಂತಂದರೆ ತಾವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಏನಪ್ಪಾ ಅಂತಂದರೆ, ಒಂದು ತಾಮ್ರದ ಚೆಂಬು ಪ್ರತಿಯೊಬ್ಬರ ವಾಸ್ತುಗೃಹದಲ್ಲೂ ಕೂಡ ಇರುತ್ತೆ. ಒಂದು ತಾಮ್ರದ ಚೆಂಬಿಗೆ 2 ಕಾಳುಮೆಣಸು, 2 ಲವಂಗ, 2 ಏಲಕ್ಕಿ, ಅರಿಶಿನ, ಕುಂಕುಮ ಇದಿಷ್ಟನ್ನು ಕೂಡ ಆ ತಾಮ್ರದ ಚೆಂಬಲ್ಲಿ ಹಾಕಿ ತಮ್ಮ ಎಡಗೈಯಲ್ಲಿ ತಾಮ್ರದ ಚೆಂಬನ್ನು ಇಟ್ಕೊಳ್ಳಿ, ಬಲಗೈಯಲ್ಲಿ ಶುದ್ಧವಾಗಿರ್ತಕ್ಕಂಥ ಜಲ, ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು. ಆ ಜಲವನ್ನು ತಮ್ಮ ಬಲಗೈಯಲ್ಲಿ ಇಟ್ಕೊಳ್ತಕ್ಕಂಥದ್ದು. ಅದನ್ನು ತಾವು ಮನಸ್ಸಿನಲ್ಲಿ ಪ್ರಾರ್ಥನೆಯನ್ನು ಮಾಡಬೇಕು. ಪೂರ್ವಾಭಿಮುಖವಾಗಿ ಕೂತ್ಕೊಂಡು ತಾಯಿ ಮಹಾಲಕ್ಷ್ಮಿಯನ್ನು ಆರಾಧನೆಯನ್ನು ಮಾಡಿ, ಅಮ್ಮ ಮಹಾಲಕ್ಷ್ಮಿ ಮುಂಬರ್ತಕ್ಕಂಥ ದಿನಮಾನಗಳಲ್ಲಿ ಹಾಕ್ತಕ್ಕಂಥ ಪ್ರತಿಯೊಂದು ಹೆಜ್ಜೆಲ್ಲೂ ಕೂಡ ಯಶಸ್ಸು ಸಿಗಲಮ್ಮ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಆ ಶುದ್ಧ ಜಲವನ್ನು ಆ ತಾಮ್ರದ ಚೆಂಬಿಗೆ ಹಾಕ್ತಕ್ಕಂಥದ್ದು. ಅದಾದಮೇಲೆ ಆ ತಾಮ್ರದ ಚೆಂಬನ್ನು ಬಲಗೈಯಲ್ಲಿ ಇಟ್ಕೊಂಡು ಮತ್ತೊಮ್ಮೆ ಮನಸ್ಸಿನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಆ ತಾಮ್ರದ ಚೆಂಬನ್ನು ತಾವು ಒಂದು ದಿವಸ ರಾತ್ರಿ ಪೂರ್ತಿ ಆ ದೇವರ ಮನೆಯಲ್ಲಿ ಇರತಕ್ಕಂಥದ್ದು. ಅದಾದಮೇಲೆ ಮರುದಿನ ಬೆಳಗ್ಗೆ ಸೂರ್ಯ ಉದಯ ಆಗುವ ಸಮಯ ಕರೆಕ್ಟಾಗಿ
6:30 ಸಮಯಕ್ಕೆ ತಾವು ತಲೆಗೆ ಸ್ನಾನವನ್ನು ಮಾಡಿಕೊಂಡು ಗಂಡು ಮಕ್ಕಳಾಗಲಿ ಹೆಣ್ಣು ಮಕ್ಕಳಾಗಲಿ ಮನೇಲಿ ಯಾರು ಬೇಕಾದರೂ ಮಾಡ್ಬೋದು ಈ ಕೆಲಸನ. ಆ ಸಮಯಕ್ಕೆ ಬಂದು ಸೂರ್ಯದೇವನಿಗೆ ಒಂದ್ಸತಿ ತೋರಿಸಿ ಆ ಶುದ್ಧ ಜಲ, ಆ ಒಂದು ಜಲ ಎಂಬತಕ್ಕಂಥದ್ದೇನಿದೆ ಅದನ್ನು ನಿಮ್ಮ ಮನೆಯ ತುಳಸಿ ಕಟ್ಟೆಗೆ ಹಾಕ್ತಕ್ಕಂಥದ್ದು. ಅಂತಂದರೆ ಪ್ರತಿಯೊಬ್ಬರ ವಾಸ್ತುಗೃಹದಲ್ಲೂ ಕೂಡ ತುಳಸಿ ಇದ್ದೇ ಇರುತ್ತೆ. ತುಳಸಿ ತಾಯಿ ಇರೋ ಜಾಗದಲ್ಲಿ ಯಾವಾಗಲೂ ಕೂಡ ಸುಭಿಕ್ಷತನ ಸಂಪೂರ್ಣವಾಗಿರುತ್ತೆ. ಹಾಗಾಗಿ ಆ ಸಾನ್ನಿಧ್ಯಕ್ಕೆ ಹಾಕ್ತಕ್ಕಂಥದ್ದು. ಇದನ್ನು ಮಾಡೋದ್ರಿಂದ ತಾಯಿ ಮಹಾಲಕ್ಷ್ಮಿಗೆ ಒಂದು ಆಮಂತ್ರಣ ಕೊಟ್ಟಂಗಿರುತ್ತೆ. ಸ್ಥಿರ ಮಹಾಲಕ್ಷ್ಮಿ ತಾಯಿ ಮನೆಗೆ ಬಾಮ್ಮ ಅಂತ ಹೇಳಿ ಮನಸ್ಸಿನಿಂದ ಭಕ್ತಿಯಿಂದ ಕರೆದಂಗಿರುತ್ತೆ. ತಾಯಿ ಮಹಾಲಕ್ಷ್ಮಿ ಬರ್ತಾಳೆ, ನಿಮ್ಮ ಕೆಲಸಗಳು ಕಾರ್ಯಸಿದ್ಧಿ ಆಗ್ತಕ್ಕಂಥದ್ದು ಇರುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ರಾಶಿಗಳಲ್ಲಿ ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿ, ಮಿಥುನ ಲಗ್ನ. ಮಿಥುನ ರಾಶಿ, ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರು ತಾವು ಮುಂಬರ್ತಕ್ಕಂಥ ದಿನಮಾನಗಳು ಇದೆಲ್ಲದರ ಬಗ್ಗೆ ಆಲೋಚನೆ. ಮಿಥುನ ರಾಶಿಗಳಲ್ಲಿರ್ತಕ್ಕಂಥವ್ರಿಗೆ ಈಗಾಗಲೇ ಸಾಕಷ್ಟು ನೋವನ್ನು ಅನುಭವಿಸಿರ್ತಕ್ಕಂಥದ್ದಿದೆ. ಮಿಥುನ ರಾಶಿಗಳಲ್ಲಿರ್ತಕ್ಕಂಥವ್ರಿಗೆ ಇನ್ನು ಸಂತಸ ದಿನಗಳು ಅತಿ ಶೀಘ್ರದಲ್ಲಿ ಕಾದಿರ್ತಕ್ಕಂಥದ್ದಿದೆ. ಮಿಥುನ ರಾಶಿಗಳಲ್ಲಿರ್ತಕ್ಕಂಥವ್ರಿಗೆ ಒಳ್ಳೆಯ ದಿನಗಳು ಎದುರಾಗ್ತಾ ಇದೆ. ಪ್ರಸ್ತುತ ಗುರುಗಳೇ ನೀವೇನೋ ಹೇಳ್ತಾ ಇದ್ದೀರಿ, ಆದರೆ ನಮಗೆ ನಡೀತಾ ಇಲ್ವೇ, ಹಂಗೆ ನಾವು ಅಂದ್ಕೊಂಡಿರೋ ಕೆಲಸಗಳು ಆಗ್ತಾ ಇಲ್ವೇ? ಸಮಾಧಾನ. ಇನ್ನೇನು ಅತಿ ಶೀಘ್ರದಲ್ಲಿ ನಿಮಗೆ ಒಳ್ಳೆಯ ಸಮಯಗಳು ಎದುರಾಗ್ತಕ್ಕಂಥದ್ದಿರುತ್ತೆ. ಮನುಷ್ಯನಿಗೆ ತಾಳ್ಮೆ ಬಹಳ ಮುಖ್ಯ. ಪ್ರತಿದಿನ ಗುರುಗಳ ಆರಾಧನೆಯನ್ನು ಮಾಡಿ, ಗುರು ಧ್ಯಾನದಲ್ಲಿರಿ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರು ರಾಯರನ್ನ ಪ್ರಾರ್ಥನೆಯನ್ನು ಮಾಡಿ, ಶಂಕರ ಮಧ್ವ ರಾಮಾನುಜಾಚಾರ್ಯರ ಆರಾಧನೆಯನ್ನು ಮಾಡಿ. ಯಾರ ವಾಸ್ತುಗೃಹದಲ್ಲಿ ಪ್ರತಿದಿನ ಬೆಳಗ್ಗೆ ಪೂಜಾನುಷ್ಠಾನದ ಸಮಯದಲ್ಲಿ ಗುರುಗಳ ಆರಾಧನೆ ಆಗುತ್ತೋ ಆ ಮನೆಗೆ ಯಾವತ್ತೂ ಕೂಡ ಅಶಾಂತಿ ಎಂಬತಕ್ಕಂಥದ್ದು ಇರೋದಿಲ್ಲ. ಪ್ರತಿ ಕಾಲ ಶಾಂತಿ ಎಂಬತಕ್ಕಂಥದ್ದು ತುಂಬಿ ತುಳುಕ್ತಾ ಇರುತ್ತೆ. ಹಾಗಾಗಿ ಮಿಥುನ ರಾಶಿನಲ್ಲಿರ್ತಕ್ಕಂಥವ್ರಿಗೆ ಮುಂಬರ್ತಕ್ಕಂಥ ದಿನಮಾನಗಳು ಬಹಳ ಚೆನ್ನಾಗಿದೆ. ಅಂದುಕೊಂಡಿರ್ತಕ್ಕಂಥ ಕೆಲಸಗಳನ್ನು ಖಂಡಿತ ಕಾರ್ಯಸಿದ್ಧಿ ಪಡಿಸ್ಕೊಳ್ತೀರಿ. ಈಗಾಗಲೇ ಸಾಕಷ್ಟು ವಿಚಾರಗಳಲ್ಲಿ ಕೈ ಕಟ್ಟಿ ಕೂತ್ಕೊಳ್ತಕ್ಕಂಥ ಪರಿಸ್ಥಿತಿ ಎದುರಾಗಿದೆ. ಇನ್ನು ನೀವು ನೆಮ್ಮದಿಯಾಗಿ ಉಸಿರಾಡ್ತಕ್ಕಂಥ ಪರಿಸ್ಥಿತಿ ಅತಿ ಶೀಘ್ರದಲ್ಲಿ ತಮ್ಮೆಲ್ಲರಿಗೂ ಕೂಡ ಎದುರಾಗ್ತಕ್ಕಂಥದ್ದಿರುತ್ತೆ. ತಾವು ಮಾಡಬೇಕಾಗಿರ್ತಕ್ಕಂಥ ಒಂದು ಚುಟುಕು ಪರಿಹಾರ ಇದೆ. ಏನಪ್ಪ ಅಂತಂದರೆ, ಮಿಥುನ ರಾಶಿಗಳಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಈ ಒಂದು ದೃಷ್ಟಿದೋಷದ ಸಮಸ್ಯೆಗಳು ಎದುರಾಗ್ತಕ್ಕಂಥದ್ದಿರುತ್ತೆ. ಕಣ್ಣಿನ ದೃಷ್ಟಿಗೆ ಕಲ್ಲೇ ಕರಗುತ್ತೆ ಅಂತ ಹೇಳಿ. ಹಾಗಾಗಿ ಈ ದೃಷ್ಟಿದೋಷದಿಂದ ಆಚೆ ಬರಬೇಕಲ್ವಾ? ಹಾಗಾಗಿ ಇದಕ್ಕೆ ತಾವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಏನಪ್ಪ ಅಂತಂದರೆ, ಒಂದು ಚಿಟಿಕೆ ಬಿಳಿ ಸಾಸಿವೆ, ಒಂದೇ ಒಂದು ಚಿಟಿಕೆ ಬಿಳಿ ಸಾಸಿವೆನ 4 ಸತಿ ನಿಮ್ಮ ತಲೆಯಿಂದ ನಿಮ್ಮ ಕಾಲಿನ ಹೆಬ್ಬರಳಿನ ಉಗುರಿನ ತನಕ 4 ಸತಿ ದೃಷ್ಟಿ ತೆಗಿತಕ್ಕಂಥದ್ದು. ಇದನ್ನು ತಾವೇ ಮಾಡಬೇಕು, ತಮಗೆ ಬೇರೆ ಯಾರೂ ಸಹಾಯ ಮಾಡಬಾರ್ದು. ಉಂಗ್ರದ ಬೆರಳಿನಲ್ಲಿ, ಈ ರೀತಿಯಾಗಿರ್ತಕ್ಕಂಥ ಉಂಗ್ರದ ಬೆರಳಿನಲ್ಲಿ ಒಂದು ಚಿಟಿಕೆ ತಗೊಂಡು 4 ಸತಿ ದೃಷ್ಟಿ ತೆಗೆದು ಅದನ್ನು ಯಾವುದಾದ್ರೂ ಹಸಿರು ಗಿಡದ ಬುಡಕ್ಕೆ ಹಾಕ್ತಕ್ಕಂಥದ್ದು ಬಹಳ ಉತ್ತಮ. ಅದನ್ನು ಯಾರೂ ತುಳಿತಕ್ಕಂಥದ್ದು ಬೇಡ. ತಾವು ಅದನ್ನು ದೃಷ್ಟಿ ತೆಗೆದುಕೊಂಡು ಪ್ರತಿದಿನ ಮಾಡಿ. ಇಲ್ಲ ಅಂತಂದರೆ ಪ್ರತಿ ಶುಕ್ರವಾರ ಸಂಜಾಕಾಲ ತಾವು ಈ ಕೆಲಸವನ್ನು ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಈ ಕೆಲಸವನ್ನು ಮಾಡಿ ನಿಮ್ಮಲ್ಲಿರ್ತಕ್ಕಂಥ ನೆಗೆಟಿವಿಟಿ ದೂರ ಆಗುತ್ತೆ. ತಾಯಿ ಮಹಾಲಕ್ಷ್ಮಿಯ ಅನುಗ್ರಹ ನಿಮಗೆ ಸಿಗುತ್ತೆ. ಒಂದು ಪಾಸಿಟಿವ್ ಎನರ್ಜಿ ನಿಮಗೆ ಸಿಗ್ತಕ್ಕಂಥದ್ದಿರುತ್ತೆ. ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ಇದನ್ನು ಗುರುಗಳೇ ನೀವು ಬಡವರಿಗೆ ಹೇಳ್ತಾ ಇದ್ದೀರೋ ಶ್ರೀಮಂತರಿಗೆ ಹೇಳ್ತಾ ಇದ್ದೀರೋ ಅಂತ ತಾವು ಕೇಳ್ಬೋದು. ನಾವು ಯಾವತ್ತೂ ಆ ಭೇದ ಭಾವ ಮಾಡೇ ಇಲ್ಲ. ಯಾರಾದರೂ ಎಲ್ಲರೂ ಕೂಡ ನಮಗೆ ಅವಶ್ಯಕತೆ ಇರ್ತಕ್ಕಂಥವ್ರೆ, ಎಲ್ರಿಗೂ ಸೇರಿಸಿ ಸಾರ್ವತ್ರಿಕವಾಗಿ ಲೋಕ ಕಲ್ಯಾಣಾರ್ಥವಾಗಿರ್ತಕ್ಕಂಥ ಒಂದಿಷ್ಟು ಪರಿಹಾರದ ಮಾರ್ಗಗಳನ್ನೇ ನಾನು ತಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಇದ್ದೀನಿ. ಈ ಕೆಲಸವನ್ನು ಮಾಡೋದ್ರಿಂದ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ಮಿಥುನ ರಾಶಿನಲ್ಲಿರ್ತಕ್ಕಂಥವ್ರು ಒಳ್ಳೆಯದಾಗಲಿ, ಶುಭವಾಗಲಿ. ರಾಶಿಗಳಲ್ಲಿ ಮುಂದಿನ ರಾಶಿ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಪ್ರಾರಂಭದಲ್ಲೇ ಹೇಳ್ತಾ ಇದ್ದೇನೆ, ಸೂಪರ್ ಆಗಿದೆ ನಿಮ್ಮ ದಿನ, ನಿಜಕ್ಕೂ ಚೆನ್ನಾಗಿದೆ. ಕರ್ಕಾಟಕ ರಾಶಿನಲ್ಲಿರ್ತಕ್ಕಂಥವ್ರ ಭವಿಷ್ಯತ್ತು ಮುಂದಿನ ದಿನಮಾನಗಳಲ್ಲಿ ಬಹಳ ಚೆನ್ನಾಗಿದೆ. ಇಷ್ಟು ದಿವಸದ ನಿಮ್ಮ ಒಂದು ಕಾತುರತೆ ಸೂಪರ್. ನೀವು ಅನುಸರಿಸ್ತಾ ಇರ್ತಕ್ಕಂಥದ್ದು, ಅನುಭವಿಸ್ತಾ ಇರ್ತಕ್ಕಂಥ ಪರಿಸ್ಥಿತಿ ಎಲ್ಲವೂ ಕೂಡ ಟಾಪ್ 1, ತುಂಬ ಚೆನ್ನಾಗಿದೆ. ಕರ್ಕಾಟಕ ರಾಶಿಯಲ್ಲಿರ್ತವ್ರ ಕೆತ್ತವರಿಗೆ ನೆಮ್ಮದಿ ಇದೆ. ಗುರುಗ್ರಹದ ಸಂಪೂರ್ಣ ಕೃಪಾಶೀರ್ವಾದ ಇದೆ ನಿಮಗೆ. ಗುರು ತಮ್ಮನ್ನು ನೋಡ್ತಾ ಇರ್ತಕ್ಕಂಥದ್ದಿದೆ. ಬಹಳ ವಿಶೇಷವಾಗಿ ಗುರುಗಳ ಅನುಗ್ರಹ ನಿಮಗಿದೆ. ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಸಮಯ ಅಂತಲೇ ಹೇಳ್ಬೋದು. 2026ರ ಪ್ರಾರಂಭದ ದಿನಗಳು ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಬಹಳ ನೆಮ್ಮದಿಯನ್ನು ತಂದುಕೊಡುತ್ತೆ. ಗುರುಗಳೇ ನೀವು ಹಿಂಗೆ ಹೇಳ್ಬಿಟ್ರಾ, ಇನ್ನು ನಾವು ಆರಾಮಾಗಿರ್ಬೋದಾ, ಏನು ಪ್ರಾಬ್ಲಮ್ ಇಲ್ವಾ? ಅಲ್ಲೇ ನಾವು ಇಡ್ಬೋದು. ಯಾಕೆ ಅಂತಂದರೆ, ಮನುಷ್ಯನಿಗೆ ಸಂತೋಷ ಬಂದಾಗ, ಸುಖ ಬಂದಾಗ, ಶಾಂತಿ ಬಂದಾಗ ನಾವೆಲ್ಲವನ್ನು ಕೂಡ ಮರೆತು ಕುತ್ಕೊಂಡ್ಬಿಡ್ತೀವಿ. ಅದೇ ಒಂಚೂರು ಸಂಕಷ್ಟ ಬರಲಿ,
ಸಂಕಟ ಬಂದಾಗ ವೆಂಕಟರಮಣ ಅಂತಂದಂಗೆ ಸಮಸ್ಯೆ ಬಂದಾಗ ಮಾತ್ರ ನಾವು ಭಗವಂತನ ಪಾದ ಹಿಡಿದ್ರೆ ಹೇಗೆ? ಸಂತೋಷ ಕೊಟ್ಟಿದ್ದು ಅವನೇ ತಾನೇ, ಅವನನ್ನೇ ನಾವು ಮರೆತು ಬಿಟ್ರೆ ಹೇಗೆ? ಹಾಗಾಗಿ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ತಾವು ಮತ್ತಿಷ್ಟು ದೈವ ಕಾರ್ಯಗಳನ್ನು ಮಾಡಬೇಕು, ದೇವರ ಪೂಜಾನುಷ್ಠಾನಗಳಲ್ಲಿ ನಿರತರಾಗಬೇಕು, ಭಕ್ತಿ ಭಾವನೆ ಎಂಬತಕ್ಕಂಥದ್ದು ಜಾಸ್ತಿ ಆಗಬೇಕು. ಮನುಷ್ಯನಿಗೆ ಯಾವಾಗ ಅತೀತವಾಗಿರತಕ್ಕಂಥ ಹಣಕಾಸಿನ ಆವಾಹನೆ ಆಗೋಗುತ್ತೋ ಅದೆಲ್ಲದರ ಜೊತೆ ಬ್ಯಾಕ್ ಎಂಡಲ್ಲಿ ಭಗವಂತ ಇದೆಲ್ಲ ಕಳಿಸ್ಕೊಡ್ತಾನೆ. ಏನಪ್ಪ, ನಾನು ನಂದು ಎಂಬತಕ್ಕಂಥದ್ದು ತುಂಬಿ ತುಳುಕ್ತಾ ಇರುತ್ತೆ. ಹಾಗಾಗಿ ಭಗವಂತ ಏನೋ ಕಳಿಸ್ತಾನೆ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಭಗವಂತ ಕಳಿಸೋದ್ರಲ್ಲಿ ಎಲ್ಲವೂ ಕೂಡ ನಿಮ್ಮನ್ನು ಪರೀಕ್ಷೆ ಮಾಡೋ ರೀತಿ ಇರುತ್ತೆ. ಭಗವಂತ ಒಳ್ಳೆಯ ಸಮಯನೂ ಕರುಣಿಸ್ತಾನೆ, ಕೆಟ್ಟ ಸಮಯನೂ ಕೂಡ ಕರುಣಿಸ್ತಾನೆ. ಯಾವ ಸಮಯದಲ್ಲಿ ನಾವು ಹೇಗೆ ತಲೆಬಾಗಿ ನಿಲ್ತೀವಿ ಭಗವಂತನ ಮುಂದೆ ಅನ್ನೋದನ್ನು ನಾವು ಜೋಪಾನವಾಗಿ ಕಂಡುಕೊಳ್ಬೇಕು. ಹಾಗಾಗಿ ಕರ್ಕಾಟಕ ರಾಶಿನಲ್ಲಿರ್ತಕ್ಕಂಥವ್ರಿಗೆ ತಮ್ಮ ಒಂದೇ ಕಿವಿ ಮಾತು, ತಾವು ಈಗ ಭಕ್ತಿ ಪ್ರಧಾನವಾಗಿ ದೇವರ ಪೂಜಾನುಷ್ಠಾನದಲ್ಲಿ ನಿಯಮ ನಿಷ್ಠೆಗಳನ್ನು ಸರಿಸಮ ಪ್ರಮಾಣವಾಗಿ ಪಾಲಿಸ್ತಾ ಮುನ್ನಡೆದಿದ್ದೆ ಆದರೆ ಕರ್ಕಾಟಕ ರಾಶಿನಲ್ಲಿರ್ತಕ್ಕಂಥವ್ರಿಗೆ ಮತ್ತಿಷ್ಟು ಕೆಲಸಗಳು ಕಾರ್ಯಸಿದ್ಧಿ ಆಗುತ್ತೆ. ತಾವು ಟೆನ್ಷನ್ ಮಾಡ್ಕೊಳ್ಳತಕ್ಕಂಥ ಅವಶ್ಯಕತೆ ಇಲ್ಲ. ಭಗವಂತನ ಅನುಗ್ರಹ ನಿಮಗಿದೆ. ಭೂಮಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರ ಆಗಿರ್ಬೋದು, ಹಣಕಾಸಿನ ವಿಚಾರದಲ್ಲಿ ಲೇವಾದೇವಿ ಆಗಿರ್ಬೋದು, ಕೋರ್ಟು ಕೇಸಿನ ಸಮಸ್ಯೆಗಳಿರ್ತಕ್ಕಂಥದ್ದಾಗಿರ್ಬೋದು. ಎಷ್ಟೋ ಕಡೆ ಏನಾಗೋಗುತ್ತೆ ಅಂತಂದರೆ ಈ ಒಂದು ಕೋರ್ಟು ಕೇಸಿನ ಸಮಸ್ಯೆಗಳಲ್ಲಿ ಟೆನ್ಷನ್ನೇ ಜಾಸ್ತಿ ಆಗೋಗುತ್ತೆ. ಹಾಗಾಗಿ ಇದೆಲ್ಲದರಲ್ಲೂ ಕೂಡ ಒಂದು ಸಮಾಧಾನ ಸಿಗುತ್ತೆ. ಇವತ್ತಿನ ದಿವಸ ಎಷ್ಟೋ ಜನ ಬಡವರು, ಬಡ ಮಕ್ಕಳು ಕೆಲಸ ಕಾರ್ಯ ಇಲ್ಲದಿರ ಒದ್ದಾಡ್ತಾ ಇದ್ದೀರಿ. ತಮ್ಮೆಲ್ಲರಿಗೂ ಕೂಡ ಒಂದು ಕೆಲಸ ಸಿಗುವಂಥದ್ದಾಗತ್ತೆ. ಭಗವಂತನ ಅನುಗ್ರಹ ನಿಮಗಿದೆ, ಯಾಕೆ ತಲೆ ಕೆಡಿಸ್ಕೋತೀರಾ? ಎಷ್ಟೋ ಜನಕ್ಕೆ ಮನಸ್ಸಿಗೆ ನೋವಿದೆ, ಎಷ್ಟೋ ಜನಕ್ಕೆ ನನ್ನನ್ನು ಮಾತಾಡಬೇಕು ಎಂಬತಕ್ಕಂಥ ಒಂದು ಹಂಬಲ ಇದೆ. ಇದೆಲ್ಲದರ ಮಧ್ಯೆ ನಾನು ತಮ್ಮೆಲ್ಲರಿಗೂ ಕೂಡ ಒಂದು ವಿಚಾರ ತಿಳಿಸ್ತೀನಿ. ಯಾವುದಕ್ಕೂ ತಲೆ ಕೆಡಿಸ್ಕೊಳ್ತಕ್ಕಂಥದ್ದು ಬೇಡ. ಭಗವಂತನ ಅನುಗ್ರಹ ನಿಮಗಿದೆ. ಕರ್ಕಾಟಕ ರಾಶಿನಲ್ಲಿರ್ತಕ್ಕಂಥವ್ರು ಪ್ರತಿಯೊಬ್ಬ ಯುವಕನೂ ಕೂಡ ಭಕ್ತಿ ಶ್ರದ್ಧೆಯಿಂದ ತಾವು ಮುಂದುವರೆದಿದ್ದೆ ಆದರೆ ಅಂದುಕೊಂಡಿರ್ತಕ್ಕಂಥ ಕೆಲಸಗಳನ್ನು ಕಾರ್ಯಸಿದ್ಧಿಪಡಿಸ್ಕೊಳ್ತೀರಿ. ನಿಮ್ಮ ಮನೆ ದೇವರನ್ನು ಪ್ರಾರ್ಥನೆಯನ್ನು ಮಾಡಿ. ಮೊದಲು ನಾವು ಮಾಡ್ತಕ್ಕಂಥ ತಪ್ಪು ಕೆಲಸ ಏನಪ್ಪ ಅಂತಂದರೆ ನಮ್ಮ ಮನೆ ದೇವರನ್ನು ಮರೆತು ಬಿಡ್ತೀವಿ. ನಮಗೆ ಇಷ್ಟ ದೇವತೆಗಳು 1000 ಇರಲಿ, ನನಗೆ ಇವಾಗ ಅಯ್ಯಪ್ಪ ಸ್ವಾಮಿ ಇಷ್ಟ, ನನಗೆ ವೆಂಕಟೇಶ್ವರ ಸ್ವಾಮಿ ಇಷ್ಟ, ನನಗೆ ಮಂಜುನಾಥ ಸ್ವಾಮಿ ಇಷ್ಟ, ಯಾವ ದೇವ್ರು ಇಷ್ಟ ಆಗಲಿ, ಯಾವುದೋ ಒಂದು ಸಾನ್ನಿಧ್ಯಕ್ಕೆ ಹೋಗಿರ್ತೀವಿ, ಆ ಸಾನ್ನಿಧ್ಯಕ್ಕೆ ಹೋಗಿ ಬಂದಮೇಲೆ ನಮ್ಗೆ ಆ ಕೆಲಸ ಆಗೋಗುತ್ತೆ. ಇಲ್ಲಪ್ಪ ನಾವು ಮನೆ ದೇವ್ರನ್ನ ಮರೆತು ನಾವು ಪೂಜೆ ಮಾಡೋದೆಲ್ಲ ಈತನಿಗೆ. ನಿಮ್ಮ ಸಮಸ್ಯೆಗಳು ದೂರ ಆಗಬೇಕು. ನೀವು ಆ ಕ್ಷೇತ್ರಕ್ಕೆ ಹೋಗಬೇಕು ಅಂತಂದರೆ ಕಾರಣೀಭೂತರು ಯಾರು? ಕಾರಣ ಯಾರು? ನಿಮ್ಮ ಮನೆ ದೇವರು. ಅವರನ್ನೇ ಮರೆತು ಬಿಟ್ರೆ ಹೇಗೆ? ಪ್ರತಿಯೊಬ್ಬರೂ ಕೂಡ ಆಲೋಚನೆ ಮಾಡಬೇಕು. ಇದನ್ನು ಮೊದಲು ಮನೆ ದೇವರಿಗೆ ಆದ್ಯತೆಯನ್ನು ಕೊಡಬೇಕು. ಈಗ ಪ್ರತಿ ಪೂಜೆನಲ್ಲೂ ಕೂಡ ಗಣಪನಿಗೆ ಏನಕ್ಕಷ್ಟು ಆದ್ಯತೆ ಕೊಡ್ತೀವಿ? ಆದಿಪೂಜಿತನು ಅಗ್ರಗಣ್ಯನು ಅಂತ ಏನಕ್ಕೆ ಹೇಳ್ತೀವಿ? ಗಣಪನ್ನ. ಯಾಕೆ ಅಂತಂದರೆ ಏನೇ ಕೆಲಸ ಆದ್ರೂ ಕೂಡ ನಿರ್ವಿಘ್ನವಾಗಿ ಆಗಬೇಕು. ಹಾಗಾಗಿ ಗಣಪನ ಆರಾಧನೆಯ ಜೊತೆಗೆ ಮನೆ ದೇವರನ್ನು ಪ್ರಾರ್ಥನೆಯನ್ನು ಮಾಡಿ ತಾವು ಮುಂದುವರೆದಿದ್ದೆ ಆದರೆ ಖಂಡಿತ ತಾವು ಅಂದ್ಕೊಂಡಿರೋ ಕೆಲಸ ಕಾರ್ಯಸಿದ್ಧಿ ಆಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಈಗ ಸಿಂಹರಾಶಿ. ಸಿಂಹರಾಶಿ, ಸಿಂಹಲಗ್ನ. ಸಿಂಹರಾಶಿ, ಸಿಂಹಲಗ್ನದಲ್ಲಿರ್ತಕ್ಕಂಥವರ ಗರ್ಜನೆ ಸಿಂಹದಂತೆಯೇ ಇದೆ. ಏನಪ್ಪ, ಸಿಂಹರಾಶಿನಲ್ಲಿರ್ತಕ್ಕಂಥವ್ರಿಗೆ ಈಗ ಸ್ಟಾರ್ ಬದಲಾಗೋಗಿದೆ. ಇಷ್ಟು ದಿವಸ ಬರೀ ಕಣ್ಣಲ್ಲಿ ನೀರು ಹಾಕಿದ್ದಾಯಿತು, ಈಗ ಸಿಂಹದ ಥರ ಗರ್ಜನೆ ಮಾಡ್ತಾ ಇದ್ದಾರೆ. ಎಲ್ಲೋದ್ರೂ ಕೂಡ ಅವ್ರದ್ದೇ ಹವಾ ಅಂತ ತಾವು ಅಂದ್ಕೊಳ್ಬೋದು. ಖಂಡಿತ ಹೌದು, ದಿನ ಚೆನ್ನಾಗಿದೆ, ಮುಂದಿನ ದಿನಮಾನಗಳು ಖಂಡಿತ ಲಾಭದಾಯಕವಾಗಿದೆ. ಆದರೆ ಸಿಂಹರಾಶಿನಲ್ಲಿರ್ತಕ್ಕಂಥವ್ರು ಎಲ್ಲೋ ಒಂದು ಕಡೆ ತಮ್ಮ ಹಿರಿಯರನ್ನೇ ಮರ್ತಾ ಇದ್ದೀರಲ್ಲ, ಮರ್ತೋಗ್ಬಿಟ್ರಲ್ಲ ತಮ್ಮ ಹಿರಿಯರನ್ನು ಗೌರವಿಸಬೇಕು, ಹಿರಿಯರ ಆರಾಧನೆಯನ್ನು ಮಾಡಬೇಕು. ಏನು ಗುರುಗಳೇ ಹೀಗೆ ಅಂದ್ಬಿಟ್ರಲ್ಲ, ನಾವು ಮಾಡ್ತೀವಲ್ಲ, ಸುಮ್ಮನೆ ಮಾಡಬೇಕು ಅಂತ ಮಾಡಿದ್ರೆ ಅಲ್ಲ. ಸಿಂಹರಾಶಿನಲ್ಲಿರ್ತಕ್ಕಂಥವ್ರು ಈಗ ಏನೇ ನೆಮ್ಮದಿ ಕಂಡುಕೊಂಡ್ರೂ ಕೂಡ ಎಲ್ಲೋ ಒಂದು ಕಡೆ ಬಿಸ್ನೆಸ್ ಆಗಿರ್ಬೋದು, ವ್ಯವಹಾರ ಆಗಿರ್ಬೋದು, ಹಣಕಾಸಿನ ಲೇವಾದೇವಿ ಆಗಿರ್ಬೋದು, ಒಂದು ಫೈನಾನ್ಷಿಯಲ್ ಕಂಡೀಷನ್ಸ್ ಆಗಿರ್ಬೋದು, ನಿಮ್ಮ ಮನಸ್ಸಿಗೆ ಸಮಾಧಾನ ಆಗೋ ಮಟ್ಟಕ್ಕಿದೆಯಾ? ಇಲ್ಲ. ಬರ್ತಾ ಇದೆ, ಈ ಕೈಯಿಂದ ಬರುತ್ತೆ, ಈ ಕೈಯಿಂದ ಹೋಗುತ್ತೆ. ಅದು ಸ್ಥಿರವಾಗಿ ನಿಂತ್ಕೊಳ್ಳೋದು ಯಾವಾಗ? ಎಲ್ಲೋ ಒಂದು ಕಡೆ ನೋಡಿ, ನಾನಿಲ್ಲಿ ವಿಚಾರವನ್ನು ತಿಳಿಸ್ತೀನಿ. ಸಿಂಹರಾಶಿ ಅಂತಲೇ ಅಲ್ಲ, ಲೋಕ ಕಲ್ಯಾಣಾರ್ಥವಾಗಿರ್ತಕ್ಕಂಥ ಒಂದು ವಿಚಾರ. ಸಿಂಹರಾಶಿನವರ ಒಂದು ಅನುಗುಣವಾಗಿ ನಾನು ತಿಳಿಸ್ತಾ ಇದ್ದೇನೆ ಈ ವಿಚಾರವನ್ನು. ಎಷ್ಟೋ ಮನೆಯಲ್ಲಿ ಮಕ್ಕಳ ವಿಚಾರವಾಗಿ ಮನೆಯಲ್ಲಿ ತಂದೆ ತಾಯಿ ನೋವು ತಿಂತಾ ಇರ್ತಾರೆ. ಅಯ್ಯೋ ನನ್ನ ಮಗ ಹಿಂಗಾಗೋದ್ನೇ, ಅಯ್ಯೋ ನನ್ನ ಮಗಳು ಹಿಂಗಾಗೋದ್ಲೇ, ಏನಪ್ಪ ಮಾಡೋದು, ಮಗನಿಗೆ ವಿದ್ಯೆ ಹತ್ತಾ ಇಲ್ವಲ್ಲಪ್ಪ, ಅಯ್ಯೋ ನನ್ನ ಮಗ ಕಷ್ಟಪಟ್ಟು ಓದ್ದ ಕೆಲಸ ಸಿಗ್ತಾ ಇಲ್ವಲ್ಲಪ್ಪ. ಮಕ್ಕಳು ಏನು ಮಾಡ್ತಾ ಇದ್ದಾರೆ? ಮಕ್ಕಳ ಅಜ್ಜಿ ತಾತನ ಜ್ಞಾಪಿಸ್ಕೊಳ್ತಾ ಇದ್ದಾರಾ? ನೋಡಿ, ಇವತ್ತು ಹೇಳ್ತಾ ಇದ್ದೇನೆ, ಈಗಾಗಲೇ ಕಳೆದ ಕಾರ್ಯಕ್ರಮಗಳಲ್ಲೂ ಕೂಡ ನಾನು ಹೇಳ್ತಾ ಇದ್ದೆ, ಒಬ್ಬ ಮನುಷ್ಯನಿಗೆ, ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ತನ್ನ ಏಳಿಗೆ ಬಗ್ಗೆ ಆಲೋಚನೆ ಮಾಡ್ತಕ್ಕಂಥದ್ದಾಗಲಿ,
ತನ್ನ ಸ್ಥಾನಮಾನದ ಬಗ್ಗೆ ಆಲೋಚನೆ ಮಾಡ್ತಕ್ಕಂಥದ್ದಾಗಲಿ, ತನಗೆ ಸಮಾಜದಲ್ಲಿ ಒಂದು ಹೆಸರು ಸಿಗಬೇಕು, ಒಂದೊಳ್ಳೆ ಸ್ಥಾನಮಾನ ಸಿಗಬೇಕು ಅಂತಂದರೆ ಇದೆಲ್ಲದಕ್ಕೂ ಕೂಡ ಪೂರಕವಾಗಿರ್ತಕ್ಕಂಥ ಆಶೀರ್ವಾದ ಕೊಡೋರು ಯಾರು? ನಾವು ಅಪ್ಪ ಅಮ್ಮನ ಅಲ್ಲ. ಅಪ್ಪ ಅಮ್ಮ ಬರೀ ಜೀವ ಕೊಡ್ತಾರಷ್ಟೇ. ಆದರೆ ನಮಗೆ ಈ ಒಂದು ಹೆಸರು, ಕೀರ್ತಿ, ಘನತೆ, ಗೌರವ ಇದೆಲ್ಲ ಕೊಡೋರು ಯಾರು? ನಮ್ಮ ಅಜ್ಜಿ ತಾತ. ಮೊದಲನೇದಾಗಿ ನಾವು ಅವರನ್ನು ಮನಸ್ಸಿನಲ್ಲಿ ಸ್ಮರಿಸಬೇಕು. ಇವತ್ತಿನ ದಿವಸ ಎಷ್ಟು ಜನ ಮಕ್ಕಳು, ಎಷ್ಟು ಜನ ಯೂತ್ಸಿ ಕೆಲಸ ಮಾಡ್ತಾ ಇದ್ದೀರಾ ನೀವು? ಯಾರೂ ಮಾಡ್ತಾ ಇಲ್ವಾ? ನಿಮ್ಮ ಪಾಡಿಗೆ ನೀವು ಬೆಳಗ್ಗೆ ಎದ್ದೇಳ್ತೀರಿ, ಸ್ನಾನ ಮಾಡ್ತೀರಿ, ಒಳ್ಳೆ ಬಟ್ಟೆ ಹಾಕೊಳ್ತೀರಿ, ತಂದೆ ತಾಯಿ ಪಾದ ಸ್ಪರ್ಶ ಮಾಡಿ ನಮಸ್ಕಾರ ಮಾಡ್ಕೊಳ್ಳೋದಂತೂ ಕೇಳೋದೇ ಬೇಡ. ಯಾಕೆಂತಂದರೆ ಇವತ್ತಿನ ದಿವಸ ಅವ್ರವ್ರದೇ ಜೀವನದಲ್ಲಿ ಅವರವರೇ ಬ್ಯುಸಿ ಆಗಿದ್ದೀರಿ. ಗುರುಗಳೇ, ನೀವು ಮಾಡ್ತೀರಾ? ಖಂಡಿತ ನಮ್ಮ ವೃತ್ತಿನೇ ಅದು, ನಾವು ಮಾಡ್ತೀವಿ. ವೃತ್ತಿ ಅಲ್ವಲ್ಲ ಗುರುಗಳೇ, ನಾವು ಮಾಡಬಾರ್ದಲ್ವಾ? ಈ ಕೆಲಸ ಮಾಡೋಕ್ಕೆ ವೃತ್ತಿ ಬೇಕಾ? ಇಲ್ಲ ಈ ಕೆಲಸ ಮಾಡೋಕ್ಕೆ ವಿಶೇಷವಾಗಿರ್ತಕ್ಕಂಥ ಅಪಾಯಿಂಟ್ಮೆಂಟ್ ಬೇಕಾ? ಬೇಡ. ಹಾಗಾಗಿ ಯಾರು ಅಜ್ಜಿ ತಾತಾರವರನ್ನು ಸ್ಮರಿಸ್ತೀರೋ ನಿಮಗೆ ಖಂಡಿತ ಏಳಿಗೆ ಅನ್ನೋದನ್ನು ಕಂಡುಕೊಳ್ತೀರಿ. ಮನೆಯಲ್ಲಿ ತಂದೆ ತಾಯಿ ತಿಳಿಸ್ಕೊಡ್ಬೇಕು. ಇವತ್ತಿನ ದಿವಸ ಎಷ್ಟೋ ಜನ ಕೇಳ್ತೀರಿ ನನ್ನ, ಗುರುಗಳೇ ತಂದೆ ಕಡೆ ಸಂಬಂಧನ ತಾಯಿ ಕಡೆ ಸಂಬಂಧನ? ಇದು ಎಂಥ ವಿಪರ್ಯಾಸನಪ್ಪ ಇದು. ಅಜ್ಜಿ ತಾತ ಅಂತಂದರೆ ಒಂದೇ, ತಂದೆಯವರ ತಂದೆ ತಾಯಿನೂ ಹೌದು, ತಾಯಿಯವರ ತಂದೆ ತಾಯಿನೂ ಹೌದು. ಇವರಿಬ್ಬರೂ ಕೂಡ ಎರಡು ಕಣ್ಣೇ ನಮಗೆ. ಇವರಿಬ್ಬರ ಬಗ್ಗೆನೂ ನಾವು ಆಲೋಚನೆ ಮಾಡಬೇಕು. ಪ್ರತಿಯೊಬ್ಬರೂ ಕೂಡ ತಂದೆ ತಾಯಿ ಅಂದರೆ ಪೇರೆಂಟ್ಸ್ ಇವತ್ತಿನ ದಿವಸ ಮಾಡಬೇಕಾಗಿರ್ತಕ್ಕಂಥ ಮೊದಲನೇ ಕೆಲಸ, ನಿಮ್ಮ ಮಕ್ಕಳ ಕೈಯಲ್ಲಿ ಬೆಳಗ್ಗೆ ಮನೆಯಿಂದ ಆಚೆ ಕಾಲಿಡಬೇಕಾದ್ರೆ ಅಜ್ಜಿ ತಾತಾರವರನ್ನು ಮನಸ್ಸಿನಲ್ಲಿ ಸ್ಮರಿಸ್ತಕ್ಕಂಥದ್ದು ಬಹಳ ಉತ್ತಮ. ಈ ಒಂದು ಕೆಲಸವನ್ನು ಮಾಡಿ. ಯಾರು ಈ ಕೆಲಸವನ್ನು ಮಾಡ್ತೀರಿ? ಸಿಂಹರಾಶಿನಲ್ಲಿರ್ತಕ್ಕಂಥವ್ರು ತಾವು ಮತ್ತಿಷ್ಟು ಕೆಲಸಗಳನ್ನು ಕಾರ್ಯಸಿದ್ಧಿ ಪಡಿಸ್ಕೊಳ್ತೀರಿ. ನಿಮಗೆ ಭಗವಂತನ ಸಂಪೂರ್ಣ ಕೃಪಾಶೀರ್ವಾದ ನಿಮಗೆ ಸಿಗುತ್ತೆ. ಅಜ್ಜಿ ತಾತಾರವರ ಅನುಗ್ರಹ ನಿಮಗೆ ಸಿಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಸಿಂಹರಾಶಿನಲ್ಲಿರ್ತಕ್ಕಂಥವ್ರಿಗೆ ಮತ್ತೊಂದು ವಿಚಾರನ ನಿಮಗೆ ತಿಳಿಸ್ತಾ ಇದ್ದೀನಿ. ವಿದ್ಯಾರ್ಥಿಗಳು ತಾವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಇವತ್ತಿನ ದಿವಸ ನೋಡಿ, ಪೇರೆಂಟ್ಸ್ಗೆ ಬರುತ್ತೆ ಇದು ಮತ್ತೊಂದು ಸತಿ. ಮಕ್ಕಳಿಗೆ, ವಿದ್ಯಾರ್ಜನೆಗೆ ಅವ್ರಿಗೊಂದು ಸ್ವಲ್ಪ ಬುದ್ಧಿ ಚುರುಕಾಗಬೇಕು ಅಂತಂದರೆ ತಮ್ಮೆಲ್ಲರಿಗೂ ಕೂಡ ಈ ರೋಸ್ಮೆರಿ ಲೀವ್ಸ್, ಎಲೆಗಳು, ಸಣ್ಣ ಸಣ್ಣ ಎಲೆಗಳು ತಮ್ಮೆಲ್ಲರಿಗೂ ಕೂಡ ಗೊತ್ತಿರತಕ್ಕಂಥದ್ದು. ರೋಸ್ಮೆರಿ ಆನ್ಲೈನಲ್ಲಿ ಸಿಗುತ್ತೆ. ಅದನ್ನು ಪ್ರತಿದಿನ ಬೆಳಗ್ಗೆ 1 ಟೀ ಸ್ಪೂನು ಬಿಸಿನೀರಲ್ಲಿ ಚೆನ್ನಾಗಿ ಕುದಿಸ್ಬಿಟ್ಟು ಅದಕ್ಕೆ 1-2 ಹನಿ ಜೇನುತುಪ್ಪನ ಹಾಕಿ ಅದನ್ನು ಕುಡಿಸ್ತಾ ಬಂದರೆ ಮಕ್ಕಳಿಗೆ ಚೂರಿರಲಿ, ಜಾಸ್ತಿ ಬೇಡ, ಒಂದು ಸಣ್ಣ ಟೀ ಗ್ಲಾಸಲ್ಲಿ ಇದನ್ನು ಮಾಡೋದ್ರಿಂದ ಮಕ್ಕಳ ಜ್ಞಾನಾರ್ಜನೆಗೆ ಖಂಡಿತ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಒಂದು ಯಶಸ್ಸನ್ನು ಸಿದ್ಧಪಡಿಸ್ಕೊಳ್ತಕ್ಕಂಥದ್ದಿರುತ್ತೆ. ಅವರ ಜ್ಞಾನಾರ್ಜನೆ ಜಾಸ್ತಿ ಆಗುತ್ತೆ, ಕಾನ್ಸಂಟ್ರೇಷನ್ ಎಂಬತಕ್ಕಂಥದ್ದು ಜಾಸ್ತಿ ಆಗುತ್ತೆ. ಇದನ್ನು ಮಾಡಿಸಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಈಗ ಕನ್ಯಾ ರಾಶಿ. ಕನ್ಯಾ ರಾಶಿ, ಕನ್ಯಾ ಲಗ್ನ. ಕನ್ಯಾ ರಾಶಿ, ಕನ್ಯಾ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ತಾವು ಮಾಡ್ತಕ್ಕಂಥ ಎಲ್ಲ ಕೆಲಸಗಳು ಕೂಡ ಕಾರ್ಯಸಿದ್ಧಿ ಆಗುತ್ತೆ. ಅಂದುಕೊಂಡಿರ್ತಕ್ಕಂಥ ಕೆಲಸಗಳನ್ನು ಖಂಡಿತ ಕಾರ್ಯಸಿದ್ಧಿ ಪಡಿಸ್ಕೊಳ್ತೀರಿ. ಈ ಒಂದು 2026ರ ಪ್ರಾರಂಭದ ದಿನಗಳು ಇದಕ್ಕೂ ಕೂಡ ಬಹಳ ಚೆನ್ನಾಗಿದೆ. ಅಂದ್ಕೊಂಡಿರ್ತಕ್ಕಂಥ ಕೆಲಸಗಳನ್ನು ಕಾರ್ಯಸಿದ್ಧಿ ಪಡಿಸ್ಕೊಳ್ತೀರಿ. ಎಲ್ಲವೂ ಕೂಡ ಹೌದು. ಗುರುಗಳೇ, ಇಷ್ಟೊತ್ತು ತನಕ ವಿದ್ಯಾಭ್ಯಾಸ ಆಯಿತು, ಉದ್ಯೋಗ ಆಯಿತು, ಸಮಾಜದಲ್ಲಿ ನಾವು ಕಂಡುಕೊಳ್ಬೇಕಾಗಿರ್ತಕ್ಕಂಥ ಒಂದಿಷ್ಟು ಸ್ಥಾನ, ಮಾನ, ಗೌರವ, ಘನತೆ ಇದೆಲ್ಲದ್ರ ಬಗ್ಗೆ ಮಾತುಕತೆ ಆಯಿತು. ಮಕ್ಕಳಿಗೆ ಮದುವೆ ಆಗ್ತಾ ಇಲ್ವಲ್ಲ ಗುರುಗಳೇ, ಏನು ಮಾಡೋದು? ಅದರಲ್ಲೂ ಈ ಮೂಲಾ ನಕ್ಷತ್ರ ಮತ್ತು ಆಶ್ಲೇಷ ನಕ್ಷತ್ರದವರು ಇದ್ದಾರೆ ಅಂತಂದರೆ ಅವ್ರ ಮನೆಯಲ್ಲಿ ಮಾತಾಡೋ ಮೊದಲನೇ ಮಾತೇನಪ್ಪ ಗುರುಳೇ, ನನ್ನ ಮಗನ ಮೂಲಾ ನಕ್ಷತ್ರ ತಪ್ಪಿದ್ರೆ ಆಶ್ಲೇಷ ನಕ್ಷತ್ರ ಮದುವೆ ಆಗ್ತಾ ಇಲ್ಲ. ನಾನು ನಮ್ಮ ತಂದೆಯವರು ನಮ್ಮ ಕಾರ್ಯಕ್ರಮದಲ್ಲಿ ಒಂದು ದಿವಸ ಇದನ್ನೇ ಡಿಬೇಟ್ ಮಾಡಿದ್ವಿ. ಏನಪ್ಪ ಅಂತಂದರೆ, ಗುರುಗಳೇ ಇದಕ್ಕೆ ನೀವು ಉತ್ತರ ಕೊಡಿ. ಸುಮಾರು ಜನ ಕೇಳ್ತಾ ಇದ್ದಾರೆ. ಯಾಕೆ ಅಂತಂದರೆ ನೋಡಿ, ಈ ಸ್ಥಾನದಲ್ಲಿ ಕೂತ್ಕೊಂಡು ನಾನು ಏನೇ ಹೇಳಿದ್ರು, ಒಂದು ಎಲ್ಲ ಗುರುಗಳ ಮಾರ್ಗದರ್ಶನ, ನಾನು ನಮ್ಮ ತಂದೆಯವರ ಜೊತೆ ಹಂಚ್ಕೊಂಡಿರ್ತಕ್ಕಂಥ ವಿಚಾರಗಳು. ಹಾಗಾಗಿ ಇದೆಲ್ಲವನ್ನು ಕೂಡ ಗಮನದಲ್ಲಿಟ್ಕೊಂಡು ಎಷ್ಟೋ ಜನರ ಮನೆಯಲ್ಲಿ ಇವತ್ತಿನ ದಿವಸ ಈ ನೋವಿದೆ. ಅದನ್ನು ನಮ್ಮ ಒಂದಿಷ್ಟು ಅಲ್ಪಜ್ಞಾನಿಗಳು ಅಂತಲೇ ನಾನು ಈ ಪದ ಬಳಸ್ತೀನಿ. ಅಲ್ಪಜ್ಞಾನಿಗಳು ಸಾಕಷ್ಟು ಜನರ ಮನಸ್ಸಿನಲ್ಲಿ ಈ ಒಂದು ವಿಷ ಬೀಜವನ್ನು ಬಿತ್ತುಬಿಟ್ಟಿದ್ದಾರೆ. ಏನಪ್ಪ, ಆಶ್ಲೇಷ ನಕ್ಷತ್ರ ಮೂಲ ನಕ್ಷತ್ರನ ಹೋಗಿರಿ, ನಿಮ್ಮ ಮಗಂಗೆ ಮದುವೆ ಆಗಲ್ಲ, ಇಲ್ಲ ನಿಮ್ಮ ಮಗಳಿಗೆ ಮದುವೆ ಆಗಲ್ಲ, ಏಳಿಗೆ ಆಗಲ್ಲ, ಮುಗಿದೋಯ್ತು. ಹುಟ್ಟಿದ್ದೇ ತಪ್ಪ. ಒಬ್ಬ ಮನುಷ್ಯ ಜ್ಯೋತಿಷ್ಯರ ಹತ್ರ ಬರೋದೇನಕ್ಕೆ? ಒಂದು ಧೈರ್ಯಕ್ಕೆ, ಒಂದು ಸಮಾಧಾನಕ್ಕೆ. ನಾವೇ ಅವ್ರಿಗೆ ಭಯ ಇಡಿಸ್ಬಿಟ್ರೆ ನಾವು ಏನಕ್ಕೆ ಬರ್ತಾರೆ ನಮ್ಮ ಹತ್ರ ಅವರು? ಹಾಗಾಗಿ ಈ ಮೂಲ ನಕ್ಷತ್ರ, ಆಶ್ಲೇಷ ನಕ್ಷತ್ರ ಇದನ್ನು ಹೊರತುಪಡಿಸಿನೂ ಕೂಡ ಮದುವೆ ಆಗದೇ ಇರತಕ್ಕಂಥವ್ರು ತಾವು ಮಾಡಬೇಕಾಗಿರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಕೈಂಕರ್ಯ ಏನಪ್ಪ, ಮನೆಯಲ್ಲಿ ಮಕ್ಕಳಿಗೆ ಮದುವೆ ಆಗ್ತಾ ಇಲ್ಲ. ಗುರುಗಳೇ, ಸಮಸ್ಯೆ ಇದೆ ನೋಡಿ. ಮದುವೆ ಆಗದೇ ಇರೋದಕ್ಕೆ ಕಾರಣಗಳಿದ್ದಾವೆ. ಆಶ್ಲೇಷ ನಕ್ಷತ್ರದಲ್ಲಿರ್ತಕ್ಕಂಥವ್ರಿಗೂ ಪರಿಹಾರ ಇದೆ, ಮೂಲಾ ನಕ್ಷತ್ರದಲ್ಲಿರ್ತಕ್ಕಂಥವ್ರಿಗೂ ಪರಿಹಾರ ಇದೆ.
ಆದರೆ ಇವರೆಲ್ಲರೂ ಸೇರಿ ಮದುವೆ ಬೇರೆ ನಕ್ಷತ್ರದಲ್ಲಿರ್ತಕ್ಕಂಥವ್ರು ಯಾರಿಗೂ ಮದುವೆ ಆಗದೆ ಇರತಕ್ಕಂಥವ್ರಿಗೆ ಅವರು ತಾವು ಮಾಡಿಕೊಳ್ಬಹುದಾಗಿರ್ತಕ್ಕಂಥ ಸೂಕ್ತವಾಗಿರ್ತಕ್ಕಂಥ ಒಂದು ಪರಿಹಾರ ಏನಪ್ಪ ಅಂತಂದರೆ ಅಶ್ವತ್ಥ ವೃಕ್ಷ ತಮ್ಮೆಲ್ಲರಿಗೂ ಕೂಡ ಗೊತ್ತಿರತಕ್ಕಂಥದ್ದೇ. ಅಶ್ವತ್ಥ ವೃಕ್ಷ ತಾವು ಮಾಡಬೇಕಾಗಿರ್ತಕ್ಕಂಥ ಮೊದಲನೇ ಕೆಲಸ 16 ವಾರ ತಮ್ಮ ಗಮನದಲ್ಲಿರಲಿ. 16 ವಾರ, ವಾರಕ್ಕೆ ಒಂದು ಸತಿ, ಇಲ್ಲ ಒಂದು ಬುಧವಾರ ಆಗಿರ್ಬೋದು, ಇಲ್ಲ ಒಂದು ಗುರುವಾರ ಆಗಿರ್ಬೋದು, ಈ 2 ದಿನದಲ್ಲಿ ಒಂದು ದಿನ ತಾವು ಪ್ರತಿದಿನ ಬೆಳಗ್ಗೆ ತಪ್ಪಿದ್ರೆ ಸಂಜೆ ಅಶ್ವತ್ಥ ವೃಕ್ಷಕ್ಕೆ 11 ಪ್ರದಕ್ಷಿಣೆಯನ್ನು ಹಾಕಬೇಕು. ಇದರ ಜೊತೆಗೆ ಎಲ್ಲಾದರೂ ಲಕ್ಷ್ಮೀ ನಾರಾಯಣ ಸ್ವಾಮಿ ದೇವಸ್ಥಾನ, ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ, ಅಲ್ಲಿ ತಾವು ವಾರಕ್ಕೊಮ್ಮೆ ತಾಯಿಗೆ ಕೆಂಪು ವಸ್ತ್ರದಲ್ಲಿ ಒಂದು ಚೂರು ಅಕ್ಕಿ, ಒಂದು ಚೂರು ಗೋಧಿ, ಇದೆರಡನ್ನೂ ಕೂಡ ಚೂರು ಚೂರೇ, ಜಾಸ್ತಿ ಬೇಡ, ಮನೇಲಿರೋ ನಾನು ಹೇಳಿದ್ಬಿಟ್ಟೆ ಅಂತ ಅಂದ್ಬಿಟ್ಟು ಮನೇಲಿರೋ ಧಾನ್ಯನೆಲ್ಲ ಕಟ್ಬಿಡೋದಲ್ಲ, ಚೂರು ಚೂರು, ಒಂದು ಚೂರು ಅಕ್ಕಿ, ಒಂದು ಚೂರು ಗೋಧಿ, ಇದನ್ನು ಕೆಂಪು ವಸ್ತ್ರದಲ್ಲಿ ಹಾಕಿ ತಾಯಿಗೆ ಸಮರ್ಪಣೆಯನ್ನು ಮಾಡತಕ್ಕಂಥದ್ದು. ಇನ್ನು ವಿಷ್ಣುವಿಗೆ ಸಂಬಂಧಪಟ್ಟ ಹಾಗೆ ಭಗವಂತನಿಗೆ ಅಲಂಕಾರ ಅಂತಂದರೆ ತುಂಬ ಇಷ್ಟ. ಹಾಗಾಗಿ ಭಗವಂತನಿಗೆ ಬಹಳ ವಿಶೇಷವಾಗಿ ತುಳಸಿ ಮತ್ತು ಮಲ್ಲಿಗೆ ಪುಷ್ಪ ಇದೆರಡನ್ನೂ ಕೂಡ ಚೂರು ಚೂರಾಗಿ ಚಿಕ್ಕದಾಗಿ ನಿಮ್ಮ ಶಕ್ತಿ ಅನುಸಾರ ಭಗವಂತನಿಗೆ ಕೊಟ್ಟು ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು. ಇದನ್ನು ಮನೇಲಿ ತಂದೆ ತಾಯಿ ಮಾಡಬೇಕು ಅಂತ ನಾನು ಹೇಳ್ತಾ ಇಲ್ಲ. ಯಾರಿಗೆ ಮದುವೆ ಆಗದೆ ನೋವು ತಿಂತಾ ಇದ್ದೀರಲ್ಲ ಅವರು ಮಾಡಬೇಕು. ಯಾಕೆ ಅಂತಂದರೆ ಇವತ್ತಿನ ದಿವಸ ಏನಾಗೋಗಿದೆ ಪ್ರಸ್ತುತ ಪರಿಸ್ಥಿತಿ, ನಾವು ಏನೇ ಪ್ರಿಡಿಕ್ಷನ್ಸನ್ನು ಕೊಟ್ಟರು ಕೂಡ ಯಾರು ಮಾಡಬೇಕೋ ಅವ್ರು ಮಾಡಿದ್ರೆ ಚೆಂದ, ತಂದೆ ತಾಯಿ ಮಕ್ಕಳಿಗೋಸ್ಕರ ಮಾಡಿದ್ರೆ ಏನು ಬಂತು ಲಾಭ? ಇಷ್ಟೆಲ್ಲ ನೀವು ಬೆಳೆಸಿ ದೊಡ್ಡವ್ರು ಮಾಡಿ ಮದುವೆ ಆಗಿಲ್ಲ ಅಂತಂದ್ರೂ ಕೂಡ ನೀವೇ ಕಷ್ಟಪಡಬೇಕು ಅಂತಂದರೆ ಮದುವೆ ಆಗಿಲ್ಲದೆ ಇರ್ತಕ್ಕಂಥವ್ರು ಅವ್ರು ಕಷ್ಟಪಡಬೇಕಲ್ವ? ಎಷ್ಟೋ ಕಡೆ ತಂದೆ ತಾಯಿ ಬಂದು ಕಣ್ಣಲ್ಲಿ ನೀರಾಗ್ತಿದ್ದಾರೆ, ಗುರುಗಳೇ ನನ್ನ ಮಗಳಿಗೆ ಮದುವೆ ಆಗ್ತಾಯಿಲ್ಲ, ಗುರುಗಳೇ ನನ್ನ ಮಗಳಿಗೆ ಮದುವೆ ಆಗ್ತಾಯಿಲ್ಲ, ನಿನ್ನ ಮಗಳು ಏನು ಮಾಡ್ತಾ ಇದ್ದಾರಮ್ಮ, ಗುರುಳೆ ನೋಡಿ ಇಂಥ ಕೆಲಸ ಮಾಡ್ತಾ ಇದ್ದಾರೆ, ಮದುವೆ ಬಗ್ಗೆ ಏನು ಆಲೋಚನೆ ಮಾಡಿದ್ದಾರಮ್ಮ? ಏನಿಲ್ಲ ಗುರುಳೆ, ಸುಮ್ಮನೆ ಆಗ್ಬಿಟ್ಟಿದ್ದಾರೆ. ಭಗವಂತನಲ್ಲಿ ಮೊರೆ ಹೋದರೆ ಖಂಡಿತ ಆಗುತ್ತೆ. ಪ್ರತಿಯೊಂದಕ್ಕೂ ಕೂಡ ಪರಿಹಾರ ಇದೆ. ಇದೆಲ್ಲದರ ಜೊತೆಗೆ ಆಶ್ಲೇಷ ನಕ್ಷತ್ರ ಮೂಲ ನಕ್ಷತ್ರ ಅಂದಲ್ಲ, ನೀವಂತೂ ತಲೆ ಕೆಡಿಸ್ಕೊಂಬಿಡಿ. ಯಾರು ಏನೇ ಭಯ ಇಡಿಸ್ಲಿ ಆಲೋಚನೆ ಮಾಡಬೇಡಿ, ಪ್ರತಿಯೊಂದಕ್ಕೂ ಪರಿಹಾರ ಇದೆ. ಸಮಸ್ಯೆ ಅನ್ನೋ ಒಂದು ಬೀಗ ಇದೆ ಅಂತಂದರೆ ಪರಿಹಾರ ಅನ್ನೋ ಒಂದು ಬೀಗದ ಕೀ ಇದ್ದೇ ಇರುತ್ತೆ. ಬೀಗದ ಕೀನ ತಾಳ್ಮೆಯಿಂದ ಹುಡುಕಬೇಕು. ಬೀಗದ ಕೀ ಸಿಕ್ಕಿಲ್ಲ ಅಂತಂದ್ಬಿಟ್ಟು ಸಮಸ್ಯೆ ಅನ್ನೋ ಬೀಗ ಹೊಡೆದು ಬಿಟ್ರೆ ನೀವು ಆ ಕ್ಷಣ ಬೀಸೋದೊಣ್ಣೆ ತಪ್ಪಿಸ್ಕೊಳ್ಳೋದಲ್ಲ, ಆ ಕ್ಷಣ ಸಂಪೂರ್ಣವಾಗಿ ಆ ಸಮಸ್ಯೆಯಿಂದ ಮತ್ತಿಷ್ಟು ದೊಡ್ಡ ಮಟ್ಟದ ಸಮಸ್ಯೆನೇ ಸೃಷ್ಟಿ ಮಾಡ್ಕೊಂಡ್ಬಿಡ್ತೀರಿ. ಸಮಾಧಾನ ಇರಬೇಕು ಮನುಷ್ಯನಿಗೆ. ನಾನು ಹೇಳಿರ್ತಕ್ಕಂಥ ಈ ಒಂದು ಕೆಲಸವನ್ನು ಮಾಡ್ಕೊಳ್ಳಿ, ಖಂಡಿತ ಒಳ್ಳೆಯದಾಗುತ್ತೆ. ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು ತಮ್ಮೆಲ್ಲರಿಗೂ ಕೂಡ ಭಗವಂತನ ಸಂಪೂರ್ಣ ಕೃಪಾಶೀರ್ವಾದ ಸಿಗಲಿ. ಇದನ್ನು ಹೊರತುಪಡಿಸಿ ಬಿಸ್ನೆಸ್ ಆಗಿರ್ಬೋದು, ಲೇವಾದೇವಿ ಆಗಿರ್ಬೋದು, IT ಫೀಲ್ಡ್ನಲ್ಲಿ ಕೆಲಸ ಮಾಡ್ತಾ ಇರತಕ್ಕಂಥವ್ರು ತಮಗೊಂದೊಳ್ಳೆ ಸಿಹಿ ಸುದ್ದಿ ಇದೆ. ಆದಷ್ಟು ಬೇಗ ತಮ್ಮ ಉದ್ಯೋಗದಲ್ಲಿ ಒಂದಿಷ್ಟು ಪ್ರಮೋಷನ್ಸನ್ನು ಕೂಡ ತಾವು ಗಮನಿಸ್ಕೊಳ್ತಕ್ಕಂಥದ್ದಿರುತ್ತೆ. ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಒಳ್ಳೆಯದಾಗಲಿ. ಈಗ ತುಲಾರಾಶಿ. ತುಲಾರಾಶಿ ತುಲಾಲಗ್ನ. ತುಲಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ತಾವು ಅಂದ್ಕೊಂಡಿರ್ತಕ್ಕಂಥ ಎಲ್ಲ ಕೆಲಸಗಳನ್ನು ಕಾರ್ಯಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದು ಸ್ವಲ್ಪ ಕಷ್ಟಕರನೇ. ಪ್ರಾರಂಭದಲ್ಲಿ ಎಲ್ಲೂ ಒಂದು ಕಡೆ ಒಂದಿಷ್ಟು ಗೊಂದಲದಲ್ಲಿ ಸಿಲುಕಿಕೊಳ್ತಕ್ಕಂಥದ್ದು ಇರುತ್ತೆ. ಸಂಕಷ್ಟಗಳು ಎಂಬತಕ್ಕಂಥದ್ದು ಸಣ್ಣ ಪುಟ್ಟ ವಿಚಾರಗಳವಾಗಿ ಎದುರಾಗ್ತಕ್ಕಂಥದ್ದು ಇರುತ್ತೆ. ಮನೆಯಲ್ಲಿ ನೆಮ್ಮದಿ ಇಲ್ಲ, ದಾಂಪತ್ಯ ಜೀವನದಲ್ಲಿ ಕಲಹ. ಆವಾಗಲೇ ಏನೋ ಮದುವೆ ಆಗೋದ್ರ ಬಗ್ಗೆ ಹೇಳಿದೆ, ಈಗ ಮದುವೆ ಆಗಿ ಗಂಡ ಹೆಂಡತಿ ಮಧ್ಯೆ ಒಂದಿಷ್ಟು ಸಮಸ್ಯೆಗಳು ಸೃಷ್ಟಿಯಾಗತ್ತಲ್ಲ, ಅದಕ್ಕೇನಪ್ಪ ಪರಿಹಾರ? ನೋಡಿ, ಸಮಸ್ಯೆ ಎಲ್ಲಿಂದ ಹೇಗೆ ಜೋಡಣೆ ಆಗ್ತಾ ಹೋಗುತ್ತೆ. ಒಬ್ಬ ಮನುಷ್ಯ ಸಾಧಾರಣವಾಗಿ ತನ್ನ ಜೀವನದಲ್ಲಿ ಅನುಭವಿಸ್ತಕ್ಕಂಥ ಸಮಸ್ಯೆಗಳೇ ಇದು. ಏನಪ್ಪ, ಮದುವೆ ಆಗಿದೆ ಗುರುಗಳೇ, ಮನೇಲಿ ನೆಮ್ಮದಿ ಇಲ್ಲ, ಗುರುಗಳೇ ಗಂಡ ಹೆಂಡತಿ ಚೆನ್ನಾಗಿದ್ದೇವೆ, ಮಕ್ಕಳಾಗ್ತಾ ಇಲ್ಲ, ಗುರುಗಳೇ ಮಕ್ಕಳಾಗಿದೆ, ಮಗುಗೆ ವಿದ್ಯಾಭ್ಯಾಸ ಇಲ್ಲ. ಎಲ್ಲಿಂದ ಎಲ್ಲಿ ಸಮಸ್ಯೆ? ಆದರೆ ಒಂದಂತೂ ಹೇಳ್ತೀನಿ, ಪ್ರತಿಯೊಂದು ಸಮಸ್ಯೆನೂ ಕೂಡ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಜೀವನದಲ್ಲಿ ಒಂದು ಪಾಠ ಭಗವಂತ ಕಲಿಸ್ತಾ ಇದ್ದಾನೆ. ಮನೆಯಲ್ಲಿ ಗಂಡ ಹೆಂಡತಿ ನಗನಾಗ್ತಾ ಇದ್ದರೆ ಮನೆಯೆಲ್ಲ ಸುಖಮಯವಾಗಿ ಸಂತೋಷವಾಗಿರುತ್ತೆ. ತಾಯಿ ಮಹಾಲಕ್ಷ್ಮಿ ಯಾವಾಗ ಗೊತ್ತಾ ಒಂದು ಮನೆಯನ್ನು ತಿರಸ್ಕರಿಸೋದು? ಯಾವ ಮನೆಯಲ್ಲಿ ಗಂಡ ಹೆಂಡತಿ ಮಕ ನೋಡ್ಕೊಳ್ಳೋದಿರ ಜಗಳ ಆಡ್ತಾ ಇರ್ತಾರೋ ಆ ಮನೆಯಲ್ಲಿ ಯಾವ ಕಾರಣಕ್ಕೂ ಕೂಡ ತಾಯಿ ಮಹಾಲಕ್ಷ್ಮಿ ಇರೋದಿಲ್ವಂತೆ. ತಾಯಿ ಮಹಾಲಕ್ಷ್ಮಿ ಅಪೇಕ್ಷೆ ಇರತಕ್ಕಂಥದ್ದು ಏನಪ್ಪ ಅಂತಂದರೆ, ಒಂದು ದಾಂಪತ್ಯ ಜೀವನದಲ್ಲಿರ್ತಕ್ಕಂಥ ದಂಪತಿಗಳು ಯಾವಾಗಲೂ ಕೂಡ ಸುಖಮಯವಾಗಿ ಸಂತೋಷವಾಗಿ ಮನೆಯಲ್ಲಿ ನಗನಾಗ್ತಾ ಇದ್ರು ಅಂತಂದರೆ ಆ ಮನೆಯಲ್ಲಿ ಲಕ್ಷ್ಮಿ ತಾಂಡವಾಡ್ತಾಳೆ. ಈ ವಿಚಾರವನ್ನು ನಾವೆಲ್ಲರೂ ಕೂಡ ಗಮನಿಸ್ಕೊಳ್ಬೇಕು. ಹಾಗಾಗಿ ದಾಂಪತ್ಯ ಜೀವನದಲ್ಲಿ ಕಲಹಗಳು ಉಂಟಾದಾಗ ತಾವು ಮಾಡಬೇಕಾಗಿರ್ತಕ್ಕಂಥ ಕೆಲಸ, ಮನೆಯಲ್ಲಿ ಗಂಡು ಮಕ್ಕಳಾಗಲಿ ಹೆಣ್ಣು ಮಕ್ಕಳಾಗಲಿ ತಾವು
ಮಾಡಬೇಕಾಗಿರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಕೆಲಸ. ದಾಂಪತ್ಯ ಜೀವನದಲ್ಲಿ ಈಗ ತಾವೇನು ಮಾಡ್ತೀರಿ, ಒಂದು ಹೆಣ್ಣು ಅಯ್ಯೋ ಗಂಡ ನನ್ನ ಮಾತು ಕೇಳ್ತಾ ಇಲ್ವೇ, ಇಲ್ಲ ಒಂದು ಗಂಡ ಹೆಂಡತಿ ನನ್ನ ಮಾತು ಕೇಳ್ತಾ ಇಲ್ವೇ, ತಾವು ಮಾಡಬೇಕಾಗಿರ್ತಕ್ಕಂಥ ಕೆಲಸ, ಒಂದು ನೀರಿನ ಲೋಟಕ್ಕೆ 2 ಲವಂಗ, 2 ಕಾಳುಮೆಣಸು, ಇದನ್ನು ಒಂದು ನೀರಿನ ಲೋಟಕ್ಕೆ ಹಾಕಬೇಕು. 1 ರೂಪಾಯಿ ನಾಣ್ಯ ಆ ನೀರಿನ ಲೋಟಕ್ಕೆ ಹಾಕಬೇಕು. ಗಂಡು ಮತ್ತು ಹೆಣ್ಣು ತಾವಿಬ್ಬರೂ ಕೂಡ ಮಾಡಬೇಕಾಗಿರ್ತಕ್ಕಂಥದ್ದು ಏನಪ್ಪ ಅಂತಂದರೆ, ನಿಮ್ಮ ಉಂಗ್ರದ ಬೆರಳು ಎಂಬತಕ್ಕಂಥದ್ದು ಏನಿದೆ, ಉಂಗ್ರದ ಬೆರಳು ಎಂಬತಕ್ಕಂಥದ್ದು ಏನಿದೆ, ಈ ಉಂಗ್ರದ ಬೆರಳಿನ ಬರೀ ಬೆರಳನ್ನು ಮಾತ್ರ ಆ ಲೋಟದಲ್ಲಿ ಹೀಗೆ ಇಡ್ತಕ್ಕಂಥದ್ದು. ಗಂಡು ಮತ್ತು ಹೆಣ್ಣು ತಾವಿಬ್ಬರೂ ಮಾಡಬೇಕಾಗಿರ್ತಕ್ಕಂಥ ಕೆಲಸ, ಆ ಲೋಟದಲ್ಲಿ ಹೀಗಿಡ್ತಕ್ಕಂಥದ್ದು. ಇದನ್ನು ಇಟ್ಟು ಲಕ್ಷ್ಮೀ ನಾರಾಯಣ ಸ್ವಾಮಿಯನ್ನು ಮನಸ್ಸಿನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು. ಲಕ್ಷ್ಮೀನಾರಾಯಣ ಸ್ವಾಮಿಯನ್ನು ಮನಸ್ಸಿನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಪ್ರತಿದಿನ ತಾವು ಬೆಳಗ್ಗೆ ಈ ಒಂದು ಕೆಲಸವನ್ನು ಮಾಡ್ತಕ್ಕಂಥದ್ದು. ಇದನ್ನು ಮಾಡಿ ಮನೆಯಲ್ಲಿ ತಂದೆ ತಾಯಿ ತಾವು ಮಾಡಿಸಿ ಈ ಕೆಲಸನ. ಯಾಕೆ ಅವ್ರ ದಾಂಪತ್ಯ ಜೀವನದಲ್ಲಿ ಕಲಹಗಳು ಉಂಟಾಗತ್ತೆ ನಾನು ನೋಡ್ತೀನಿ, ದಾಂಪತ್ಯ ಜೀವನ ಚೆನ್ನಾಗಿರುತ್ತೆ ಮಾಡಿ. ಅದಾದಮೇಲೆ ಏನು ಮಾಡಬೇಕು ಗುರುಗಳೇ, ಆ ನೀರು ಎಂಬತಕ್ಕಂಥದ್ದು ಏನಿದೆ ಇವರಿಬ್ಬರು ದೃಷ್ಟಿ ತೆಗೆದು ಹಸಿರು ಗಿಡದ ಬುಡಕ್ಕೆ ಹಾಕ್ತಕ್ಕಂಥದ್ದು. ಅದರಲ್ಲಿರೋ 1 ರೂಪಾಯಿ ನಾಣ್ಯ ಏನು ಮಾಡಬೇಕು, ಈ ಪ್ರೋಸೆಸ್ನ 11 ದಿನ ಮಾಡಬೇಕು. ಪ್ರತಿದಿನ 11 ರೂಪಾಯಿ, 11 ದಿನಕ್ಕೆ 11 ರೂಪಾಯಿ ಆಗುತ್ತೆ. ಆ 11ನೇ ದಿನದಷ್ಟರಲ್ಲಿ ಇವರ ದಾಂಪತ್ಯ ಜೀವನ ಎಲ್ಲವೂ ಕೂಡ ಸುಖಮಯವಾಗಿ ಸಂತೋಷವಾಗಿರುತ್ತೆ. ಇದನ್ನು ಪ್ರತಿಯೊಬ್ಬರು ಕೂಡ ಮಾಡಿ ನೋಡಿ. ಆ 11 ರೂಪಾಯಿನ ಎಲ್ಲಾದರೂ ವಿಷ್ಣುವಿನ ಸನ್ನಿಧಾನ ಇದ್ದರೆ, ಇಲ್ಲಾಂತಂದರೆ ಕೃಷ್ಣನ ಸನ್ನಿಧಾನ ಇದ್ದರೆ ಅದರಲ್ಲಿ ಹೋಗಿ ಉಂಡಿಗೆ ಆಗ್ತಕ್ಕಂಥದ್ದು, ಭಗವಂತನನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಬಹಳ ಚುಟುಕಾಗಿರತಕ್ಕಂಥ ವಿಚಾರ, ಆದರೆ ಇದರ ಹಿಂದೆ ಇರತಕ್ಕಂಥ ತಾತ್ಸಾರ ಬಹಳ ಚೆನ್ನಾಗಿದೆ. ಇದನ್ನು ಪ್ರತಿಯೊಬ್ಬರು ಕೂಡ ಮಾಡ್ಕೊಳ್ಳಿ. ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ಇನ್ನು ತುಲಾರಾಶಿನಲ್ಲಿರ್ತಕ್ಕಂಥವ್ರು ತಮಗೆ ಆರೋಗ್ಯದಲ್ಲಿ ಚೂರು ಏರುಪೇರು ಹೆಚ್ಚಾಗ್ತಕ್ಕಂಥದ್ದಿರುತ್ತೆ. ಆರೋಗ್ಯದ ವಿಚಾರವಾಗಿ ಸ್ವಲ್ಪ ಜೋಪಾನ. ಅದೇ ರೀತಿ ತತ್ಸಮಾನವಾಗಿ ಈ ಕಡೆ ವಾತಾವರಣನೂ ಕೂಡ ಹಾಗೆ ಇದೆ. ಏನು ಬೆಂಗಳೂರು ವೆದರ್ ಊಟಿ ಥರ ತಣ್ಣಗೆ ಕೊರಿತಾ ಇದೆ. ಹಾಗಾಗಿ ಈ ಸಮಯದಲ್ಲಿ ಸ್ವಲ್ಪ ಶೀತ ಒಳಗಾಗ್ತಕ್ಕಂಥದ್ದಿರುತ್ತೆ. ಸ್ವಲ್ಪ ಜೋಪಾನ. ಅದು ಪ್ರಕೃತಿನೇ ಅಲ್ವಾ ಗುರುಗಳೇ? ಹೌದು. ಆದರೆ ಗ್ರಹಗತಿಗಳ ಪ್ರಕಾರ ಶೀತದಿಂದ ಮತ್ತಿಷ್ಟು ಆರೋಗ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸಮಸ್ಯೆಗಳು ಎದುರಾಗ್ತಕ್ಕಂಥದ್ದಿರುತ್ತೆ. ಅದೆಲ್ಲದರ ಬಗ್ಗೆ ಗಮನ ಇರಲಿ. ಆದಷ್ಟು ಉಷ್ಣದ ವಾತಾವರಣವನ್ನು ತಾವು ಜೋಪಾನ ಮಾಡ್ತಕ್ಕಂಥದ್ದು ಬಹಳ ಸ್ವಲ್ಪ ಹೀಟ್ ಇರಲಿ, ಶೀತ ಬೇಡ, ಉಷ್ಣದ ವಾತಾವರಣದಲ್ಲೇ ಇರ್ತಕ್ಕಂಥದ್ದು ಬಹಳ ಉತ್ತಮ. ಆರೋಗ್ಯದ ಬಗ್ಗೆ ಒಂದಿಷ್ಟು ಗಮನ ಇರಲಿ. ಪ್ರತಿದಿನ ಬೆಳಗ್ಗೆ ಖಾಲಿ ಹೊಟ್ಟೆನಲ್ಲಿ ಜೀರಿಗೆ ನೀರನ್ನು ಕುಡಿತಕ್ಕಂಥದ್ದು ಬಹಳ ಉತ್ತಮ. ಇದು ಆರೋಗ್ಯಕ್ಕೆ ಒಂದೊಳ್ಳೆ ಇಮ್ಯುನಿಟಿ ಬೂಸ್ಟರ್ ಅಂತಲೇ ಹೇಳ್ಬೋದು, ರೋಗ ನಿರೋಧಕ ಶಕ್ತಿ ಅಂತಲೇ ಹೇಳ್ಬೋದು. ಇದನ್ನು ತಾವು ಮಾಡಿ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಈಗ ವೃಶ್ಚಿಕ ರಾಶಿ. ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ತಾವು ಅಂದುಕೊಂಡಿರ್ತಕ್ಕಂಥ ಎಲ್ಲ ಕೆಲಸಗಳನ್ನು ಕೂಡ ಕಾರ್ಯಸಿದ್ಧಪಡಿಸ್ಕೊಳ್ತೀರಿ. ಭಗವಂತನ ಸಂಪೂರ್ಣ ಕೃಪಾಶೀರ್ವಾದ ಇದೆ. ಅಂದ್ಕೊಂಡಿರ್ತಕ್ಕಂಥ ಎಲ್ಲ ಕೆಲಸದಲ್ಲೂ ಕೂಡ ಶಾಂತಿ, ನೆಮ್ಮದಿ ಎಂಬತಕ್ಕಂಥದ್ದಿದೆ. ಹಣಕಾಸೇನೋ ಕಟ್ಟಿಟ್ಕೊಂಡಿದ್ದೀರಿ, ಇರೋದರಲ್ಲಿ ಸ್ವಲ್ಪ ಬ್ಯಾಂಕ್ ಬ್ಯಾಲೆನ್ಸ್ ಮೇಂಟೈನ್ ಮಾಡಿದ್ದೀರಿ, ಕಷ್ಟಪಟ್ಟು ಸಂಪಾದನೆ ಮಾಡಿದ್ದೀರಿ. ಇವಾಗ ಅದೆಲ್ಲವನ್ನೂ ಕೂಡ ತಾವೇನು ಮಾಡಬೇಕು, ಡಬಲ್ ಮಾಡಬೇಕು, ಇಲ್ಲ ಜೋಪಾನ ಮಾಡಬೇಕು. ಕನಸುಗಳನ್ನು ಕಟ್ಕೊಂಡಿದ್ದೀರಿ. ಮಗ ವಯಸ್ಸಿಗೆ ಬಂದ, ಮಗಳು ವಯಸ್ಸಿಗೆ ಬಂದಳು, ಮದುವೆ ಮಾಡಬೇಕು, ಮನೆ ಕಟ್ಟಬೇಕು. ಒಂದು ಆಡು ಮಾತಿದೆ, ಮದುವೆ ಮಾಡಿ ನೋಡು, ಮನೆ ಕಟ್ಟಿ ನೋಡಿ ಅಂತೇಳಿ. ಯಾಕೆಂತಂದರೆ ಇದೆರಡೂ ಕೂಡ ಸುಲಭವಾಗಿರ್ತಕ್ಕಂಥದ್ದಲ್ಲ. ಒಂದು ಮನೆ ಕಟ್ಟಬೇಕು ಅಂತಂದರೆ ಇಷ್ಟೇ ಅಮೌಂಟನ್ನು ನಾವು ಜೊತೆ ಮಾಡಿ ಇಷ್ಟೇ ಅಮೌಂಟ್ಗೆ ನಾವು ಮನೆ ಕಟ್ಟಬೇಕು ಅಂತ ಅಂದ್ಕೊಂಡ್ರೆ ಅಸಾಧ್ಯವಾಗಿರ್ತಕ್ಕಂಥ ಮಾತು. ಯಾಕೆ ಅಂತಂದರೆ ಭಗವಂತ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಆಸೆ ಅನ್ನೋದನ್ನು ಕೊಟ್ಟುಬಿಟ್ಟಿದ್ದಾರಲ್ಲ. ಈ ಕಣ್ಣು ನೋಡಿದ್ದೆಲ್ಲ ಬೇಕು ಅನಿಸುತ್ತೆ. ಎಲ್ಲೋ ಒಂದು ಕಡೆ ಮನೆಗೆ ಹೋಗ್ತೀರಿ, ಈಗ ನಿಮ್ಮ ಬಡ್ಜೆಟ್ ಎಷ್ಟು, ಸದ್ಯಕ್ಕೆ ಯಾವುದೋ ಒಂದು 10 ರೂಪಾಯಿಂದ ಒಂದು ಐಟಮ್ ಹಾಕ್ಸ್ಬೇಕು ಅಂತ ಇರ್ತೀರಿ. ಯಾವುದೋ ಒಂದು ಮನೆಗೆ ಹೋಗ್ತೀರಿ, ಅಲ್ಲಿ ನೋಡಿ ಇಷ್ಟ ಆಗ್ಬಿಡುತ್ತೆ, ಅದು 100 ರೂಪಾಯಿ, ಅದನ್ನು ಹಾಕ್ಸ್ಬೇಕನ್ನೋ ಆಸೆ, ಕೈ ಚಾಚ್ತೀರಿ, ತಾವು ಮುಂದೆ ಕಟ್ಟಬೇಕು ಅಂತ ಬರ್ತೀರಿ. ಈ ರೀತಿ ಎಲ್ಲ ಆಗತ್ತೆ. ಮನೆ ಕಟ್ಟಬೇಕು ಎಂಬತಕ್ಕಂಥ ಒಂದು ಆಸೆ ಪ್ರಾರಂಭದಲ್ಲೇ ಕನಸನ್ನು ಕೋಟೆಯನ್ನು ಕಟ್ಕೊಂಡ್ಬಿಟ್ಟಿದ್ದೀರಿ. ಒಂದಷ್ಟು ಜನರ ಹತ್ರ ಹಣಕಾಸಿರುತ್ತೆ, ಮನೆ ಕಟ್ಟಕ್ಕಾಗ್ತಾ ಇಲ್ಲ, ಸಮಯ ಬರ್ತಾ ಇಲ್ಲ. ಒಂದಷ್ಟು ಜನರ ಹತ್ರ ಹಣಕಾಸಿನ ಮುಗ್ಗಟ್ಟಿದೆ, ಆದ್ರೂ ಕೂಡ ಸಂಸಾರ ಇದೆ, ಜವಾಬ್ದಾರಿ ಇದೆ, ತೂಗಿಸ್ಬೇಕಲ್ವಪ್ಪ, ಜೀವನನ ತೂಗಿಸ್ಬೇಕಲ್ಲ. ಹಾಗಾಗಿ ಮನೆ ಕಟ್ಟಬೇಕು, ಈ ಎಲ್ಲ ಆಸೆಗಳಿದೆ. ಇದೆಲ್ಲದಕ್ಕೂ ಪರಿಹಾರ ಯಾವಾಗ? ಖಂಡಿತ ಇಷ್ಟು ದಿವಸ ತಾವು ಕಷ್ಟಪಟ್ರಿ. 2025ರಲ್ಲಿ ತುಂಬ ಕಷ್ಟಪಟ್ಟಿದ್ದೀರಿ. ಈ 2026 ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ಖಂಡಿತ ನಿಮ್ಮ ಕನಸನ್ನು ನನಸು ಮಾಡ್ಕೊಳ್ತೀರಿ. ನೀವು ಅಂದ್ಕೊಂಡಿರ್ತಕ್ಕಂಥ ಕೆಲಸಗಳನ್ನು ಕಾರ್ಯಸಿದ್ಧಪಡಿಸ್ಕೊಳ್ತೀರಿ. ಕೆಲವೊಂದಷ್ಟು ಜನರ ಹತ್ರ ಜಾಗ ಇದೆ,
ತಾವು ಮನೆ ಕಟ್ಟಲಿಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ತಮಗೆ ಒಂದು ವಿಚಾರವನ್ನು ಹೇಳ್ತೀನಿ. ಯಾರಿಗೆ ಈ ಸಮಸ್ಯೆಗಳೆದುರಾಗ್ತದೆ, ತಾವು ನಿಮ್ಮ ಜಾಗದಿಂದ ಒಂದೇ ಒಂದು ಚೂರು ಮಣ್ಣನ್ನು ಅರಿಶಿಣದ ಬಟ್ಟೆಯಲ್ಲಿ ಕಟ್ಟು ಲಕ್ಷ್ಮೀ ಭೂವರ ಸ್ವಾಮಿಯ ಸನ್ನಿಧಾನಕ್ಕೆ ತೆಗೆದುಕೊಂಡು ಬನ್ನಿ. ಇಲ್ಲಿ ಭಗವಂತನ ಹತ್ರ ವಿಶೇಷವಾಗಿರ್ತಕ್ಕಂಥ ಪೂಜಾನುಷ್ಠಾನವನ್ನು ಸಲ್ಲಿಸಿ, ಅದಾದ ಮೇಲೆ ಆ ಒಂದು ಮೃತ್ತಿಗೆ ಎಂಬತಕ್ಕಂಥದ್ದು ಏನಿದೆ ಅದನ್ನು ತಾವು ತೆಗೆದುಕೊಂಡು ಹೋಗಿ ಮನೆಯಲ್ಲಿ 3 ದಿವಸ ಇಟ್ಟು ಪೂಜೆಯನ್ನು ಮಾಡಿ ಅದನ್ನು ತಾವು ಜಾಗಕ್ಕೆ ಹಾಕೋದ್ರಿಂದ ಆ ಜಾಗದಲ್ಲಿರ್ತಕ್ಕಂಥ ಸಮಸ್ಯೆಗಳು ದೂರ ಆಗಿ ಮನೆ ಕಟ್ತಕ್ಕಂಥದ್ದು ಇರುತ್ತೆ. ಮನೆ ಕಟ್ಟಬೇಕು ಅಂದ್ಕೊಂಡಿರ್ತಕ್ಕಂಥವ್ರು ತಾವು ಪ್ರತಿದಿನ ಬೆಳಗ್ಗೆ ಸೂರ್ಯ ಪರಮಾತ್ಮನ ಆರಾಧನೆಯನ್ನು ಮಾಡಿ, ಸೂರ್ಯ ದೇವರ ಆರಾಧನೆಯನ್ನು ಮಾಡಿ, ಪ್ರತಿದಿನ ಬೆಳಗ್ಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಸೂರ್ಯ ಉದಯ ಆಗುವಂಥ ಆ ಸಮಯದಲ್ಲಿ ಆ ಬೆಳಗಿನ ಸೂರ್ಯನ ರಶ್ಮಿಗಳು ನಿಮ್ಮ ಮುಖದ ಮೇಲೆ ಬೀಳ್ತಾ ಇದ್ದಂಗೆ ಸೂರ್ಯ ಪರಮಾತ್ಮನಲ್ಲಿ ಒಂದು ಪ್ರಾರ್ಥನೆಯನ್ನು ಮಾಡಿ, ಭಗವಂತ ಮನೆಯನ್ನು ಕಟ್ಟಬೇಕಪ್ಪ, ಸಮಸ್ಯೆಗಳು ಸಾಕಷ್ಟಿದೆ, ಇದೆಲ್ಲವೂ ಕೂಡ ದೂರ ಆಗಲಿ, ಆದಷ್ಟು ಬೇಗ ಒಂಚೂರು ಮನೆ ಕಟ್ಟೋ ಹಂಗಾಗ್ಲಪ್ಪ ಅಂತ ಹೇಳಿ ಆ ಸೂರ್ಯನ ರಶ್ಮಿಗಳು ಏನಿದೆ ಅದನ್ನು ತಾವು ಬೆಳಗ್ಗೆ ಪ್ರಾರ್ಥನೆಯನ್ನು ಮಾಡ್ತೀರ ಗೊತ್ತಾ, ಒಂದೇ ಒಂದು ಸಣ್ಣ ಲೋಟದಲ್ಲಿ ನೀರಿಟ್ಕೊಳ್ಳಿ. ಆ ಸೂರ್ಯನ ರಶ್ಮಿಗಳು ಆ ನೀರಿಗೆ ಬರಬೇಕು, ಆ ನೀರನ್ನು ತಾವು ಕುಡಿತಾ ಬನ್ನಿ. ನಿಮ್ಮ ಗ್ರಹಗತಿಗಳಲ್ಲಿ ಏನಾದರೂ ದೋಷವಿದ್ದರೆ ದೂರ ಆಗುತ್ತೆ, ನಿಮ್ಮಲ್ಲಿರ್ತಕ್ಕಂಥ ನೆಗೆಟಿವಿಟಿ ದೂರ ಆಗುತ್ತೆ. ಇದನ್ನು ಮಾಡೋದ್ರಿಂದ ನಿಮ್ಮ ಮನಸ್ಸು ಎಷ್ಟು ಕಷ್ಟ ಆದರೂ ಕೂಡ ಪರವಾಗಿಲ್ಲಪ್ಪ, ನಾನು ಮನೆ ಕಟ್ಟಿ ತೀರ್ತೀನಿ ಎಂಬತಕ್ಕಂಥ ಒಂದು ಅಚಲವಾಗಿರ್ತಕ್ಕಂಥ ಮನಸ್ಥಿತಿ ಬರುತ್ತೆ. ಗುರುಗಳೇ, ಪರಿಹಾರ ಅಂತಂದರೆ ಇದೇನಾ ಗುರುಗಳೇ? ಖಂಡಿತ ಹೌದು. ನೀವು ಇದಕ್ಕೆ ಬೇರೆ ಇನ್ನೇನೇ ಪರಿಹಾರ ಮಾಡ್ತೀರಾ ಅಂತಂದ್ರೂ ಕೂಡ ಮೊದಲು ಮಾನಸಿಕವಾಗಿ ನಾವು ಗಟ್ಟಿ ಆಗಬೇಕು. ಮನುಷ್ಯನಿಗೆ ಭಯ ಅನ್ನೋದು ಜಾಸ್ತಿ. ಏನಾಗೋಗುತ್ತೋ, ಎಡೂ ಬಿಡ್ತೀನೋ, ಅಯ್ಯೋ ಹಾಗೆ ಅಯ್ಯೋ ಹೀಗೆ, ಭಯವನ್ನು ಮನಸ್ಸಲ್ಲಿ ಇಟ್ಕೊಂಡ್ರೆ ಮನುಷ್ಯ ಏನೂ ಸಾಧನೆ ಮಾಡೋದಕ್ಕಾಗೋದಿಲ್ಲ. ಸಮುದ್ರಕ್ಕೆ ಇಳಿದು ಬಿಟ್ಟಿದ್ದೀವಿ, ಈಜಬೇಕು, ಈಜು ತೀರಬೇಕು, ದಡ ಸೇರಿಸ್ತಾನೆ ಭಗವಂತ. ನಾವು ಸುಮ್ಮನೆ ಆದರೆ ಮಾತ್ರನೇ ಭಗವಂತ ಕೈ ಬಿಡೋದು. ನಾವು ಸುಮ್ಮನೆ ಆಗಿಲ್ದಿರ ಶ್ರಮಿಸ್ತಾನೆ ಇದ್ದರೆ ಭಗವಂತ ಖಂಡಿತ ಕೈ ಹಿಡಿದು ನಡೆಸ್ತಾನೆ. ಇದೆಲ್ಲವೂ ಕೂಡ ಈ ಒಂದು ಹಾರ್ಟ್ ರೇಟ್ ಇದ್ದಂಗೆ ಅಪ್ಸ್ ಆ್ಯಂಡ್ ಡೌನ್ಸ್ ಇರುತ್ತೆ, ಮೇಲೆ ಕೆಳಗೆ ಆಗತ್ತೆ. ತಲೆ ಕೆಡಿಸ್ಕೊಂಬೇಡಿ, ಭಗವಂತ ಇದ್ದಾನೆ, ನೋಡ್ಕೊಳ್ತಾನೆ. ಯಾಕೆ ಯೋಚನೆ ಮಾಡ್ತೀರಾ? ಎಲ್ಲವೂ ಸಹಿತ ಒಳ್ಳೆಯದಾಗತ್ತೆ. ರಾಶಿಗಳಲ್ಲಿ ಮುಂದಿನ ರಾಶಿ ಧನುರ್ರಾಶಿ. ಧನುರ್ರಾಶಿ ಧನುರ್ಲಗ್ನ. ಧನುರ್ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಅಂದುಕೊಂಡಿರ್ತಕ್ಕಂಥ ಎಲ್ಲ ಕೆಲಸಗಳನ್ನು ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಿ. ಭಗವಂತನ ಸಂಪೂರ್ಣ ಕೃಪಾಶೀರ್ವಾದ ನಿಮಗಿದೆ. ಮನಸ್ಸಿಗೆ ಏನೋ ಒಂದು ರೀತಿ ನೆಮ್ಮದಿ ಇದೆ, ಸಮಾಧಾನ ಇದೆ. ಆದರೆ ಎಲ್ಲೋ ಒಂದು ಕಡೆ ಸಣ್ಣ ಪುಟ್ಟ ವಿಚಾರಗಳಿಗೆ ಒಂದಿಷ್ಟು ತಳಮಳ, ಟೆನ್ಷನ್ ಜಾಸ್ತಿ ಆಗ್ತಕ್ಕಂಥದ್ದು ಇರುತ್ತೆ. ತಾವು ಅಂದುಕೊಂಡಿರ್ತಕ್ಕಂಥ ಮಟ್ಟಿಗೆ ಎಲ್ಲೋ ಒಂದು ಕಡೆ ನಿಮ್ಗೆ ಆ ಒಂದು ಫೀಡ್ಬ್ಯಾಕ್ ಸಿಗ್ತಾ ಇಲ್ಲ, ಇಲ್ಲ ಅಂತಂದರೆ ಎಲ್ಲೋ ಒಂದು ಕಡೆ ಆ ಪ್ರತಿಫಲ ಸಿಗ್ತಾ ಇಲ್ಲ, ನಿಮ್ಮ ಎಫರ್ಟಿಗೆ ತಕ್ಕನಾಗಿರ್ತಕ್ಕಂಥ ಒಂದಿಷ್ಟು ಪ್ರತಿಫಲಗಳು ಸಿಗ್ತಾ ಇಲ್ಲ. ಬಟ್ ಆದರೆ ಇರೋದ್ರಲ್ಲಿ ಉಸಿರಾಡ್ತಾ ಇದ್ದೀವಿ, ನೆಮ್ಮದಿ ಇದೆ. ಬಟ್ ಆದರೆ ಮತ್ತಿಷ್ಟು ಅಪೇಕ್ಷೆ ನಮಗೆ ಬೇಕಾಗಿದೆ ಎಂಬತಕ್ಕಂಥ ಒಂದು ಮನಸ್ಸಿದೆ. ಇರಲಿ, ಇವತ್ತಿನ ದಿವಸ ಏನಾಗೋಗಿದೆ, ಎಷ್ಟೋ ಜನ ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡಿರ್ತೀರಿ. ಪ್ರಾರಂಭದ ಹಂತದಲ್ಲಿ ಬಿಗ್ ಅಂತಂದರೆ ದೊಡ್ಡ ಮಟ್ಟದಲ್ಲಿರ್ತಕ್ಕಂಥ ಒಂದಿಷ್ಟು ರೆಸ್ಪಾನ್ಸ್ ನಮಗೆ ಬಂದ್ಬಿಡಬೇಕು, ನಾವು ಬಂಡವಾಳ ಏನು ಹಾಕ್ಕೊಂಡಿದ್ದೀವಿ ಅದೆಲ್ಲವೂ ಕೂಡ ನಮಗೆ ಪ್ರಾಫಿಟ್ ಬಂದ್ಬಿಡಬೇಕು ಅಂತಂದರೆ ಅದು ಆಗದೋದು ಕೆಲಸ. ಎಲ್ಲೋ 100ಕ್ಕೆ 1, 2 ಆಗತ್ತಾ ಥರ ನಾವು ಅದನ್ನು ಮಾತ್ರ ತಲೆಯಲ್ಲಿ ಇಟ್ಕೊಂಡು ಏನಾದರೂ ಒಂದು ಕೆಲಸ ಮಾಡಲಿಕ್ಕೆ ಮುಂದುವರೆದ್ರೆ ಮನುಷ್ಯ ಎಡವೋ ಮೊದಲನೇ ಸಾನ್ನಿಧ್ಯ ಅದೇ. ಮೊದಲು ಮನುಷ್ಯ ನಾನು ಹಾಕಿರ್ತಕ್ಕಂಥ ಬಂಡವಾಳಗಳನ್ನು ಯಾವುದಕ್ಕೆ ಹಾಕ್ತಾ ಇದ್ದೀನಿ, ಏನಕ್ಕೆ ಹಾಕ್ತಾ ಇದ್ದೀನಿ, ಇದನ್ನು ಹಾಕೋದ್ರಿಂದ ಆ ಸಮಯಕ್ಕೆ ನನಗೆ ಎಷ್ಟು ರಿಟರ್ನ್ಸ್ ಬರುತ್ತೆ ಅಷ್ಟು ಮಾತ್ರ ಆಲೋಚನೆ ಮಾಡಬೇಕೇ ಹೊರತಾಗಿ ಹಾಕೋದು 1 ರೂಪಾಯಿ ಅಂತಂದರೆ ನೀವು 15 ರೂಪಾಯಿನ ನಾನು ನೆಕ್ಸ್ಟ್ ಡೇನೇ ತೆಗೆದು ಬಿಡ್ತೀನಿ ಅಂತಂದರೆ ಕಷ್ಟ. ಎಷ್ಟೋ ಜನ ಯುವಕರು ಮಾಡ್ತಾ ಇರೋ ಕೆಲಸ ಇದು. ನಿಮ್ಮ ಆರ್ಥಿಕ ಸಂಕಷ್ಟ ದೂರ ಆಗಬೇಕು. ಧನುರಾಶಿಯಲ್ಲಿರ್ತಕ್ಕಂಥವ್ರಿಗೆ ವಿಶೇಷವಾಗಿರ್ತಕ್ಕಂಥ ಒಂದು ಪರಿಹಾರದ ಮಾರ್ಗ ನಾನು ಈಗಾಗಲೇ ಒಂದು ವಿಚಾರವನ್ನು ತಿಳಿಸಿದ್ದೆ. ತಾಮ್ರದ ಚೆಂಬಿನಲ್ಲಿ ಮಾಡತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಪರಿಹಾರ ಮಾರ್ಗ. ಅದರ ಜೊತೆಗೆ ಧನುರಾಶಿಯಲ್ಲಿರ್ತಕ್ಕಂಥವ್ರು ನಿಮ್ಮ ಆ ಪ್ರಸ್ತುತ ಇರತಕ್ಕಂಥ ಗ್ರಹಗತಿಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪರಿಹಾರವನ್ನು ನಾನು ಕೊಡ್ತೇನೆ. ಇದನ್ನು ಮಾಡಿ ಬಿಸ್ನೆಸ್ ಯಾಕೆ ಮುಂದೋಗೋದಿಲ್ಲ, ಯಾಕೆ ಚೆನ್ನಾಗಾಗೋದಿಲ್ಲ ನಾನು ಹೇಳ್ತೀನಿ ಆಮೇಲೆ. ಇದನ್ನು ಮಾಡಬೇಕಾದ್ರೆ ಒಂದು ನಂಬಿಕೆ ಇರಬೇಕು, ಅಚಲವಾಗಿರ್ತಕ್ಕಂಥ ಒಂದು ಪ್ರಾರ್ಥನೆ ಇರಬೇಕು, ನಿಷ್ಕಲ್ಮಶವಾಗಿರ್ತಕ್ಕಂಥ ಒಂದು ಮನಸ್ಥಿತಿ ಇರಬೇಕು, ಭಗವಂತ ನನ್ನ ಜೊತೆ ಇದ್ದಾನೆ ಎಂಬತಕ್ಕಂಥ ಒಂದು ಧೈರ್ಯ ಇರಬೇಕು. ವಿಚಾರ ಏನಪ್ಪ, ನಾನು ನಿಮಗೆ ತಿಳಿಸ್ತಾ ಇರ್ತಕ್ಕಂಥ ಒಂದು ಪರಿಹಾರ ಮಾರ್ಗ ಏನಪ್ಪ, ದುಬಾರಿ ಬೆಲೆಯನ್ನೇನಿಲ್ಲ. ಪ್ರತಿಯೊಬ್ಬರಿಗೂ ವಿಳೆದೆಲೆ ಗೊತ್ತು, ಅಡಕೆ ಗೊತ್ತು, ಗಂಧ ಗೊತ್ತು, ತುಳಸಿಯ ಕಡ್ಡಿ ಗೊತ್ತು, ಅಕ್ಷತೆ ಗೊತ್ತು. ಎಲ್ಲರ ಮನೆಯಲ್ಲೂ ಕೂಡ ಇರತಕ್ಕಂಥದ್ದೇನ, ಇದನ್ನೇನು ಲಕ್ಷಾಂತರ ರೂಪಾಯ ಇಲ್ಲ ಅಲ್ವಾ? ಈಗ ನಾನು ತಿಳಿಸ್ತಕ್ಕಂಥ ವಿಚಾರವನ್ನು ಕೇಳಿ. ಮೊದಲನೇದಾಗಿ ಒಂದು ವಿಳೆದೆಲೆಯನ್ನು ತೆಗೆದುಕೊಳ್ಳಿ. ವಿಳೆದೆಲೆ ಸ್ವಲ್ಪ ಚೆನ್ನಾಗಿರಬೇಕು. ನಿಮ್ಮ ಅಂಗೈ ಎಷ್ಟು ಆಗಲಿಲ್ಲ ಅಂತಂದ್ರೂ ಒಂದು ಸ್ವಲ್ಪ ಸಣ್ಣದಿದ್ರೂ ಕೂಡ ಪರವಾಗಿಲ್ಲ, ಆದರೆ ಎಲ್ಲೂ ಕೂಡ ತೂತಿರಬಾರ್ದು, ಮುಕ್ಕಾಗಿರ್ಬೋದು.
ವಿಳೆದೆಲೆ ಚೆನ್ನಾಗಿರ್ತಕ್ಕಂಥ ವಿಳೆದೆಲೆಯನ್ನು ಅರಿಶಿನ ನೀರಲ್ಲಿ ಚೆನ್ನಾಗಿ ತೊಳೆದ್ಬಿಟ್ಟು ತುಳಸಿ ಕಡ್ಡಿ ಒಂದು ಚೂರೇ ಚೂರು ತುಳಸಿ ಕಡ್ಡಿಯನ್ನು ಕಟ್ ಮಾಡ್ಕೊಳ್ಳೋದಾದ್ರೆ ತುಳಸಿ ಕಟ್ಟೆಗೆ ಹೋಗ್ಬಿಟ್ಟು ಕತ್ರಿ ಹಾಕ್ತಕ್ಕಂಥದ್ದಲ್ಲ. ಸ್ವಲ್ಪ ಜೋಪಾನವಾಗಿ ಎಲ್ಲಾದರೂ ಒಂದು ತುದಿ ಒಣಗಿರೋ ಜಾಗ ಇದ್ದೇ ಇರುತ್ತೆ. ಆ ತುದಿಯನ್ನು ಚೂರು ಮುರ್ಕೊಂಡು ಭಗವತಿಯನ್ನು ಪ್ರಾರ್ಥನೆಯನ್ನು ಮಾಡಿಕೊಂಡು ಒಂದು ಚೂರು ಶುದ್ಧ ಜಲಕ್ಕೆ ಗಂಧವನ್ನು ತುಳಸಿ ಕಡ್ಡಿಲ್ಲೇ ನೀಟಾಗಿ ಕಲಿಸ್ಕೊಬೇಕು. ನಿಮ್ಮ ಅಂಗೈ ಆಗಲಿ ಬೆರಳಾಗಲಿ ಸ್ಪರ್ಶ ಮಾಡಬೇಡಿ ಗಂಧಕ್ಕೆ. ತುಳಸಿ ಕಡ್ಡಿಲ್ಲೇ ಅದನ್ನು ನೀಟಾಗಿ ಕಲಿಸ್ಕೊಳ್ಳಿ. ವಿಳೆಯದೆಲೆಯನ್ನು ಅರಿಶಿನ ನೀರಲ್ಲಿ ತೊಳೆದಿರ್ತಕ್ಕಂಥ ವಿಳೆಯದೆಲೆಗೆ ಅದರ ಮಧ್ಯದಲ್ಲಿ ಒಂದು ನಕ್ಷತ್ರ ಬರೀಬೇಕು. 6 ರೇಖೆ ಉಳ್ಳಂತಹ ಒಂದು ನಕ್ಷತ್ರ. ಆ ನಕ್ಷತ್ರದ ಮಧ್ಯಭಾಗದಲ್ಲಿ ಒಂದು ಶ್ರೀಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರ, ಅದರ ಮಧ್ಯದಲ್ಲಿ ಒಂಚೂರು ಅಕ್ಷತೆ, ಅರಿಶಿನ, ಕುಂಕುಮ, ಇದರ ಮೇಲೆ ತಾವು ಅಡಕೆಯನ್ನು ಇಡಬೇಕು. ಅಡಕೆಯನ್ನು ಇಟ್ಟು ನಿಮ್ಮ ಶಕ್ತಿಯಾನುಸಾರ ಎಷ್ಟಾದರೂ ಒಂದಿಷ್ಟು ಕಾಣಿಕೆ. ಆ ಕಾಣಿಕೆ ಯಾವುದಾಗಿರಬೇಕು ಅಂತಂದರೆ, ತಾವು ಬಿಸ್ನೆಸ್ ಮಾಡ್ತೀರ ಗೊತ್ತಾ ಸನ್ನಿಧಾನ, ಆ ಸಮಯದಲ್ಲಿ ಕ್ಯಾಶ್ ಬಾಕ್ಸಲ್ಲಿ ನೀವೇನು ಕಾಣಿಕೆಯನ್ನು ಬಿಟ್ಟಿರ್ತೀರಲ್ವ ಶಾಸ್ತ್ರಕ್ಕೆ ಅಂತೇಳಿ, ಆ ಕಾಣಿಕೆನೇ ಆಗಿರಬೇಕು. ಇದು ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ, ಸಣ್ಣ ಪುಟ್ಟ ವ್ಯಾಪಾರ ಮಾಡ್ತಾ ಇರ್ತಕ್ಕಂಥವ್ರ ಅಭಿವೃದ್ಧಿಗೆ ನಾನು ತಿಳಿಸ್ತಾ ಇರ್ತಕ್ಕಂಥದ್ದು. ಆ ಒಂದು ನಾಣ್ಯವನ್ನು ವಿಳೆದೆಲೆಯ ಮೇಲಿಟ್ಟು ಅದನ್ನು ಬಲಗೈಯಲ್ಲಿಟ್ಕೊಂಡು ತಾವು ಶ್ರೀಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರವನ್ನು 48 ಸತಿ ಪಠನೆ ಮಾಡಬೇಕು. ಬೆಳಗ್ಗೆ ತಾವು ಅಂಗಡಿ ಓಪನ್ ಮಾಡಬೇಕಾಗಿರ್ತಕ್ಕಂಥ ಕೆಲಸ ಇದು. ಇದನ್ನು ಮಾಡಿ ಆ ವಿಳೆದೆಲೆಯನ್ನು ಜೋಪಾನವಾಗಿ ಹಾಗೆ ಪಟ್ಟಣದ ಆಕಾರದಲ್ಲಿ ಮಡಚಿಟ್ಟು ಒಂದು ಪೇಪರಲ್ಲಿ ಕಟ್ಟಿ ನಾಣ್ಯದ ಸಮೇತ ನಿಮ್ಮ ಆ ಒಂದು ಕ್ಯಾಶ್ ಬಾಕ್ಸಲ್ಲಿ ಇಡಿ. ಇದಾದ ಮೇಲೆ ಪ್ರತಿದಿನ ತಾವು ಅದಕ್ಕೊಂದು ಚೂರು ಧೂಪ ತೋರಿಸಿದ್ರೆ ಸಾಕು. ನಿಮ್ಮ ಆರ್ಥಿಕ ಸಂಕಷ್ಟಗಳು ದೂರ ಆಗತ್ತೆ, ಬಿಸ್ನೆಸ್ಸು ಚೆನ್ನಾಗಾಗತ್ತೆ. ಪ್ರತಿಯೊಬ್ಬರೂ ಕೂಡ ಈ ಒಂದು ಪರಿಹಾರ ಮಾರ್ಗವನ್ನು ಮಾಡಿ, ಖಂಡಿತ ಒಳ್ಳೆಯದಾಗುತ್ತೆ. ಗುರುಗಳೇ, ನೀವು ಹೇಳಿದ್ದೇನೋ ಹೇಳ್ಬಿಟ್ರಿ, ನಾವು ಮಾಡಿದ ತಕ್ಷಣ ನಾವು ಅಂದ್ಕೊಂಡಂಗೆಲ್ಲ ಬಂದ್ಬಿಡತ್ತಾ? ಬರುತ್ತೆ. ತಾಳ್ಮೆ, ಸಮಾಧಾನ ಇರಬೇಕು. ಏನೇ ಕೆಲಸ ಮಾಡಿದ್ರೂ ಕೂಡ, ಯಾವುದೇ ಒಂದು ಪ್ರೋಸೆಸ್ ಆದ್ರೂ ಕೂಡ ಅದು ಪ್ರೋಸೆಸ್ ಆಗತ್ತೆ, ಸಮಾಧಾನವಾಗಿ ಆಗತ್ತೆ. ತಾಳ್ಮೆಯಿಂದ ಇದ್ದರೆ ನಿಮ್ಮ ಕೆಲಸಗಳು ಖಂಡಿತ ಆಗತ್ತೆ. ಒಳ್ಳೆಯದಾಗಲಿ. ಇನ್ನು ಈಗ ಮಕರ ರಾಶಿ. ಮಕರ ರಾಶಿ ಅಂತಂದಿದ ತಕ್ಷಣ ಎಲ್ಲರ ಕಿವಿ ಒಂದು ಸೆಕೆಂಡ್ ನೆಟ್ಟಗಾಗುತ್ತೆ. ಯಾಕೆ? ಮಕರ ಮತ್ತು ಕುಂಭ ಇವರಿಬ್ಬರಿಗೂ ಕೂಡ ರಾಶ್ಯಾಧಿಪತಿ ಯಾರು? ವಾಸು, ಶನಿ ಪರಮಾತ್ಮ. ನವಗ್ರಹಗಳಲ್ಲಿ 7ನೇ ಗ್ರಹ ಶನಿ ಪರಮಾತ್ಮ. ಸರ್ವ ಅನಿಷ್ಟಕ್ಕೂ ಶನೇಶ್ಚರನೇ ಕಾರಣ ಅನ್ನೋ ರೀತಿ ಏನೇ ಸಮಸ್ಯೆ ಬರಲಪ್ಪ, ಅಪ್ಪ ನೋಡಪ್ಪ, ಈ ಶನೇಶ್ಚರನ ಕಾರಾಟ ನಮ್ಮ ಕೈಯಲ್ಲಿ ತಡ್ಕೊಳಕ್ಕಾಗ್ತಾ ಇಲ್ಲ. ಅದು ಯಾರು ಹೇಳಿದ್ರು ಏನು? ಶನೇಶ್ಚರ ನೋಡಿ, ಒಂದು ಮನೆಯಲ್ಲಿ ಮಕ್ಕಳು ತಪ್ಪು ಮಾಡಿದ್ರೆ ತಾಯಿ ಹೊಟ್ಟೆಗೆ ಹಾಕೊಂಡ್ಬಿಡ್ತಾರೆ, ಶಿಕ್ಷೆ ಕೊಡಲ್ಲ ಅಷ್ಟಾಗಿ, ಏನೇ ಮಾಡಿದ್ರು ಹೊಟ್ಟೆಗೆ ಹಾಕೊಂಡ್ಬಿಡ್ತಾರೆ. ತಂದೆ ಕ್ರಮಶಿಕ್ಷಣ ಹಿಂಗಾಗಬೇಕೋ ಹಿಂಗಾಗಬೇಕು, ನೀನು ಈ ತಪ್ಪು ಮಾಡಿದ್ಯಾ, ನಿನಗೆ ಈ ಶಿಕ್ಷೆ. ಅದಕ್ಕೆ ಎಲ್ಲೋ ಒಂದು ಕಡೆ ಪರಿಹಾರ ಇದೆ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಆದರೆ ತಪ್ಪು ಮಾಡಿರೋದಕ್ಕೆ ಶಿಕ್ಷೆ ಆಗಲೇಬೇಕಲ್ವಾ? ಆ ತಂದೆ ಸ್ಥಾನ ನಿಭಾಯಿಸೋನು ಶನಿ ಪರಮಾತ್ಮ. ಮನುಷ್ಯನಿಗೆ ಸಾಧಾರಣವಾಗಿ ಎಲ್ಲರೂ ಕೂಡ ತಿದ್ದಿ ಬುದ್ಧಿ ಹೇಳ್ಬೋದು, ಆದರೆ ಮನುಷ್ಯನಿಗೆ ಅರಿವಿಲ್ಲದೇ ಮಾಡ್ತಕ್ಕಂಥ ಸಮಸ್ಯೆಗಳಿರ್ತಾವಲ್ಲ, ಅರಿವಿಲ್ಲದೇ ಮಾಡ್ತಕ್ಕಂಥ ತಪ್ಪುಗಳಿರ್ತಾವಲ್ಲ, ನೀವು ಮಾಡಿರ್ತಕ್ಕಂಥ ತಪ್ಪುಗಳಿಗೆ ಶಿಕ್ಷೆ ಕೊಡೋನು ಯಾರಪ್ಪ? ಭಗವಂತ ಶನಿ ಪರಮಾತ್ಮ. ಹಾಗಾಗಿ ಶನೇಶ್ಚರ ಭಗವಂತ ತಂದೆಯ ಸ್ಥಾನವನ್ನು ನಿಭಾಯಿಸ್ತಾರೆ. ಶಿಕ್ಷೆ ಕೊಡೋದು ಅಂತಂದರೆ ಕೋಪದಿಂದ ಅಲ್ಲ, ಪ್ರತಿಯೊಬ್ಬರನ್ನು ಕೂಡ ಕ್ರಮವಾಗಿ ನಡೆಸಲಿಕ್ಕೆ, ಮಾಡಿರ್ತಕ್ಕಂಥ ತಪ್ಪಿನ ಅರಿವನ್ನು ಮಾಡಲಿಕ್ಕೆ. ಪಾಪದ ಕೊಡ ತುಂಬಿಕೊಂಡು ಬಿಟ್ಟಿರ್ತೀವಲ್ಲ, ಅದೆಲ್ಲವೂ ಕೂಡ ಕರಗಬೇಕಲ್ವ? ಹೊಸದಾಗಿರ್ತಕ್ಕಂಥ ಒಂದಿಷ್ಟು ಜೀವನವನ್ನು ಪ್ರಾರಂಭ ಮಾಡಬೇಕು ಅಂತಂದರೆ ನಮ್ಮ ಪಾಪದ ಕಡ ಎಲ್ಲ ತುಂಬಿ ತುಳುಕಿರ್ತಕ್ಕಂಥದ್ದು ಹೋಗಬೇಕು. ಯಾವಾಗ ಶನಿ ಪರಮಾತ್ಮ ನಮ್ಮ ರಾಶಿಗಾಗಲಿ ನಮ್ಮ ಜೀವನಕ್ಕಾಗಲಿ ಬರ್ತಾರೋ, ಪಾದಾರ್ಪಣೆಯನ್ನು ಮಾಡ್ತಾರೋ, ಆವಾಗ ನೋಡಿ ನಾವು ಎಷ್ಟರ ಮಟ್ಟಿಗೆ ಒಳ್ಳೆಯ ಕೆಲಸಗಳನ್ನು ಮಾಡಿರ್ತೀವಿ ಅನ್ನೋದಕ್ಕೆ ಶನಿ ಪರಮಾತ್ಮ ಕರೆಕ್ಟಾಗಿ ನಮಗೆ ನಿರೂಪಿಸ್ತಾರೆ. ನಾವು ಮಾಡಿರ್ತಕ್ಕಂಥ ಒಳ್ಳೆಯ ಕೆಲಸಗಳೆಷ್ಟು, ಕೆಟ್ಟ ಕೆಲಸಗಳೇನು ಅನ್ನೋದನ್ನು ಕರೆಕ್ಟಾಗಿ ನೀಟಾಗಿ ಅಳತೆಯನ್ನು ಮಾಡಿ ತೂಕ ಮಾಡಿ ಶಿಕ್ಷೆಗಳನ್ನು ಕೊಡ್ತಾನೆ ಭಗವಂತ. ಯಾವ ರೀತಿ ಕೊಡ್ತಾನೆ? ಅದಕ್ಕೋಸ್ಕರ ನಾವು ಹೇಳ್ತೀವಿ, ಪ್ರತಿಯೊಬ್ಬರೂ ಕೂಡ ಧರ್ಮ ಮಾರ್ಗವಾಗಿರಿ, ಒಳ್ಳೆಯ ಕೆಲಸಗಳನ್ನು ಮಾಡಿ. ಆದರೆ ನೋಡಿ, ರಾಜ ವಿಕ್ರಮಾರ್ಕನ ಕತೆ ತಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ರಾಜ ತಿರುಕನಾಗಬಲ್ಲ, ತಿರುಕ ರಾಜನಾಗಬಲ್ಲ. ಪ್ರತಿಯೊಬ್ಬ ಮನುಷ್ಯನೂ ಕೂಡ ಅರಿತುಕೊಳ್ಬೇಕು ಇದನ್ನು. ಶನಿ ಪರಮಾತ್ಮ ಬಂದ ಅಂತಂದರೆ ನಾವು ಮಾಡಿಲ್ಲದೆ ಇರೋ ತಪ್ಪನ್ನೂ ಮಾಡಿದ ಹಾಗೆ ಪ್ರತಿಬಿಂಬಿಸ್ತಕ್ಕಂಥದ್ದಿರುತ್ತೆ. ಕೆಟ್ಟ ಹೆಸರನ್ನು ಸಂಪಾದನೆ ಮಾಡತಕ್ಕಂಥದ್ದಿರುತ್ತೆ. ನಾವು ಎಷ್ಟೇ ಒಳ್ಳೆಯವರಾಗ್ತೀರಿ ಅಂತಂದ್ರೂ ಕೆಟ್ಟವರಾಗ್ತಕ್ಕಂಥದ್ದಿರುತ್ತೆ. ನೀವು ಒಬ್ರಿಗೆ ಒಳ್ಳೇದೇ ಬಯಸಿ
ನೀವು ಬಯಸಿರ್ತಕ್ಕಂಥ ವ್ಯಕ್ತಿನ ಹೇಳ್ತಾನೆ, ಇಲ್ಲ ನೀನು ನನಗೆ ಕೆಟ್ಟದ್ದು ಬಯಸಿದ್ಯಾ ಅಂತ ಹೇಳಿ. ಅಂಥ ಪರಿಸ್ಥಿತಿ, ಮಾನಭಂಗ ಆಗೋಗುತ್ತೆ, ಮಕ ಮುಚ್ಕೊಂಡು ಓಡಾಡಬೇಕಾಗತ್ತೆ, ಮಕ ತೋರ್ಸೋಕ್ಕಾಗೋದಿಲ್ಲ, ಮನೆ ಆಚೆ ಬರೋದಕ್ಕಾಗೋದಿಲ್ಲ, ಮನೆಯಲ್ಲಿರೋರು ಮನೆ ಬಿಟ್ಟು ಹೋಗ್ಬಿಡ್ತಾರೆ, ತಿಂಗಳಾನ್ಗಟ್ಲೆ ವನವಾಸ ಮಾಡ್ತಾರೆ. ಇದೆಲ್ಲವೂ ಕೂಡ ಶನಿ ಪರಮಾತ್ಮನ ಒಂದು ಪ್ರಭಾವ. 2026 ಮಕರ ಮತ್ತು ಕುಂಭರಾಶಿಯಲ್ಲಿರ್ತಕ್ಕಂಥವ್ರಿಗೆ ಹೇಗಿದೆ, ಮಕರ ಮತ್ತು ಕುಂಭ ಅಂತ ನಾವು ಪ್ರತ್ಯೇಕವಾಗಿ ಹೇಳೋದಕ್ಕಿಂತ 12 ರಾಶಿಗಳಲ್ಲಿರ್ತಕ್ಕಂಥವ್ರಿಗೆ ಹೇಗಿದೆ, ವಿಭಿನ್ನವಾಗೇ ಇದೆ. ಯೋಚನೆ ಮಾಡಬೇಡಿ. ಯಾರು ತಪ್ಪು ಮಾಡಿರ್ತಾರೋ ಅವರಿಗೆ ಭಗವಂತನ ಒಂದು ಕೆಂಗಣ್ಣು ಇದ್ದೇ ಇರುತ್ತೆ. ಯಾರು ಒಳ್ಳೆಯ ಧರ್ಮ ಕಾರ್ಯಗಳನ್ನು ಮಾಡ್ತಿರೋ ಅವರಿಗೆ ಭಗವಂತನ ದಿವ್ಯ ದೃಷ್ಟಿ ಇದ್ದೇ ಇರುತ್ತೆ. ಹಾಗಾಗಿ ಶನಿ ಪರಮಾತ್ಮ ಅಂತಂದರೆ ಬರೀ ಕೆಟ್ಟದ್ದು ಮಾತ್ರ ಅಲ್ಲ, ನಮಗೆ ಜೀವನದ ಕರೆಕ್ಟಾಗಿರ್ತಕ್ಕಂಥ ನೀತಿ ಪಾಠವನ್ನು ಕಲಿಸ್ತಕ್ಕಂಥ ಏಕೈಕ ಪರಮಾತ್ಮ ಶನಿ ಪರಮಾತ್ಮ. ಆತ ಎಂಥ ಜವಾಬ್ದಾರಿಯುತ ಸ್ಥಾನ ಅಂತಂದರೆ, ಆತನಿಗೆ ಜವಾಬ್ದಾರಿ ಕೊಟ್ಟಿದ್ದು ಪರಮೇಶ್ವರನನ್ನೇ ಬಿಟ್ಟಿಲ್ವೇ, ಬೆಂಬಿಡದೆ ಕಾಡ್ಬಿಟ್ನೆ ಶನಿ ಪರಮಾತ್ಮ. ಹಾಗಾಗಿ ಈ ವಿಚಾರವನ್ನು ಗಮನದಲ್ಲಿಟ್ಕೋಬೇಕೆಲ್ಲರೂ. ಶನಿ ಪರಮಾತ್ಮ ಬಂದ ಅಂತಂದಿದ ತಕ್ಷಣ ಭಗವಂತನ ಬೈಬೇಡಿ, ಭಗವಂತನ ಆರಾಧನೆಯನ್ನು ಮಾಡಿ. ಮಕರ ರಾಶಿನಲ್ಲಿರ್ತಕ್ಕಂಥವ್ರು ನಿಮಗೆ ಇಷ್ಟು ದಿನ ನೋವು ಅನುಭವಿಸ್ಬಿಟ್ರಾ, ಇವಾಗ ದಿನ ಚೆನ್ನಾಗಿದೆ, ಶುರು ಆಗಿದೆ ನಿಮ್ಮ ಗೋಲ್ಡನ್ ಟೈಮ್. ಶನಿ ಪರಮಾತ್ಮನ ದಿವ್ಯ ದೃಷ್ಟಿ ನಿಮ್ಮ ಕಣ್ಣ ಮೇಲಿದೆ. ಈಗ ಆತನ ಭಗವಂತನ ದೃಷ್ಟಿಗಳ ನಿಮ್ಮ ಮೇಲಿದೆ, ದಿವ್ಯ ದೃಷ್ಟಿ ಇದೆ. ಈಗ ನೀವು ಕಳ್ಕೊಂಡಿದ್ದೆಲ್ಲ ಪಡ್ಕೊಳ್ತೀರಿ. ಆಯಿತು ನಿಮ್ಮ ವನವಾಸ, ಆಯಿತು ನಿಮ್ಮ ಈ ನೋವು, ಕಳ್ಕೊಂಡಿದ್ದೆಲ್ಲ ಆಯಿತು, ಇನ್ನೇನಿದ್ರು ಪಡ್ಕೊಳ್ಳೋ ಸಮಯ ಬಂತಲ್ಲ ಗುರುಗಳೇ, ಇನ್ನು ನೆಮ್ಮದಿ ಅಲ್ಲಿ ಮತ್ತೆ ಎಡುತ್ತೀವಿ ನಾವು. ಈಗ ನಾನು ಹೇಳ್ತೀನಿ ಕೇಳಿ, ಇನ್ನು ಮುಂದಿನ ದಿನಮಾನಗಳಲ್ಲಿ ಧರ್ಮ ಮಾರ್ಗವಾಗಿರತಕ್ಕಂಥ ನಿಮ್ಮ ಹೆಜ್ಜೆ ಇರಲಿ, ಧರ್ಮ ಸಂಸ್ಕೃತಿ ಸಂಪ್ರದಾಯಬದ್ಧವಾಗಿರಲಿ. ಪ್ರತಿದಿನ ಬೆಳಗ್ಗೆ ಗುರು ಹಿರಿಯರ ಪ್ರಾರ್ಥನೆಯನ್ನು ಮಾಡಿ, ಗುರುಗಳ ಆರಾಧನೆಯನ್ನು ಮಾಡಿ. ಶನಿ ಪರಮಾತ್ಮನ ಕಾರಾಟದಿಂದ ತಪ್ಪಿಸ್ಕೊಳ್ಬೇಕು ಅಂತಂದರೆ ಹನುಮನನ್ನ ಪ್ರಾರ್ಥನೆಯನ್ನು ಮಾಡಿ. ಯಾಕೆ ಅಂತಂದರೆ ಆತನ ಕಾರಾಟದಿಂದ ತಪ್ಪಿಸ್ಕೊಳ್ಳೋದು ಅಂತಂದರೆ ಕಷ್ಟ, ಆದರೆ ಆತನ ಸಮಸ್ಯೆಗಳಿಂದ ಕಿಂಚಿತ್ತೂ ಹೊರಗೆ ಬರಬೇಕು ಅಂತಂದರೆ ನಮಗಿರೋ ಏಕೈಕ ಮಾರ್ಗ, ಏಕೈಕ ಪರಿಹಾರ ಅಂತಂದರೆ ಹನುಮನ ಪ್ರಾರ್ಥನೆ. ನಿರಂತರವಾಗಿ ಹನುಮ 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 ಅಂತ ಇದ್ದರೆ ಶರೇಶ್ಚರ ನಮ್ಮ ಹಿಂದೆ ಬರೋದೇ ಇಲ್ವಂತೆ, ಅಷ್ಟು ಶಕ್ತಿ ಹನುಮನಿಗೆ. ಹಾಗಾಗಿ ಅಂಥ ಹನುಮನನ್ನ ಪ್ರಾರ್ಥನೆಯನ್ನು ಮಾಡ್ತಾ ಇದ್ರೆ ಶನಿ ಪರಮಾತ್ಮನ ಕಾರಾಟದಿಂದ ಆಚೆ ಬರ್ತೀವಿ. ಪ್ರತಿದಿನ ಶನೇಶ್ವರನ ಆರಾಧನೆಯನ್ನು ಮಾಡೋದ್ರ ಜೊತೆಗೆ ಹನುಮನ ಪ್ರಾರ್ಥನೆಯಿಂದ ಒಳ್ಳೆಯದನ್ನು ನಾವು ಖಂಡಿತ ಸಿದ್ಧಿಪಡಿಸ್ಕೊಳ್ತೀವಿ. ಈಗ ಯಾರು ಒಳ್ಳೆಯ ಮನಸ್ಸಿನಿಂದ ಹೆಜ್ಜೆಯನ್ನು ಹಾಕ್ತಿರೋ ನೀವು ಹಾಕ್ತಕ್ಕಂಥ ಹೆಜ್ಜೆಯಲ್ಲಿ ಯಶಸ್ಸನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ರಾಶಿಗಳಲ್ಲಿ ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ತಾವು ಅಂದ್ಕೊಂಡಿರ್ತಕ್ಕಂಥ ಕೆಲಸಗಳನ್ನು ಕಾರ್ಯಸಿದ್ಧಿಪಡಿಸ್ಕೊಳ್ತೀರಿ. ಸಾಕಷ್ಟು ಮನಸ್ಸಿಗೆ ನೆಮ್ಮದಿ, ಮನಸ್ಸಿಗೆ ಏನೋ ಒಂದು ರೀತಿ ಆನಂದ. ತಮ್ಮ ಅಪೇಕ್ಷೆ ಏನಿತ್ತೋ ಅದು ಸಿಕ್ಕಾಯಿತು, ಇನ್ನೇನಪ್ಪ. ಎಷ್ಟೋ ಒಂದಷ್ಟು ಕಡೆ ಕುಂಭರಾಶಿನಲ್ಲಿರ್ತಕ್ಕಂಥವ್ರಿಗೆ ಗೊಂದಲಗಳು ಜಾಸ್ತಿ ಇತ್ತು, ಭಯಂಕರ ಕನ್ಫ್ಯೂಷನ್ನು. ಏನು ಮಾಡಿದ್ರು ಅಲ್ಲೇ ಬಂದು ಕೂತ್ಕೊತಾ ಇದ್ದೀನಲ್ಲಪ್ಪ. ನೀವು ಎಷ್ಟೇ ಕಷ್ಟಪಡಿ ವಾಪಸ್ ಅಲ್ಲೇ ಬಂದು ಕೂತ್ಕೊಳ್ತಾ ಇದ್ದೀರಾ, ಮುಂದೆ ಹೋಗ್ಲಿಕ್ಕೆ ದಾರಿ ಸಿಗ್ತಾ ಇಲ್ಲ, ಮಾರ್ಗ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ನಿಮ್ಮ ಪ್ರಯತ್ನ, ಶತಪ್ರಯತ್ನ ಎಲ್ಲವೂ ಕೂಡ ನೀರಲ್ಲಿ ಹೋಮ ಮಾಡ್ದಂಗೆ ಆಗೋಗ್ತಾ ಇತ್ತು. ಆದರೆ ಇನ್ನು ಮುಂದಕ್ಕೆ ಹಂಗಾಗಲ್ವೇ? ಶನಿ ಪರಮಾತ್ಮನ ಅನುಗ್ರಹ ಇದೆ, ಖಂಡಿತ ಒಳ್ಳೆಯದಾಗತ್ತೆ. ಎಷ್ಟೋ ಜನಕ್ಕೆ ಮದುವೆ ಆಗಿದೆ, ದಾಂಪತ್ಯ ಜೀವನದ ಚೆನ್ನಾಗಿದೆ, ಮಕ್ಕಳಾಗ್ತಾ ಇಲ್ಲ. ಮಕ್ಕಳಾಗದೇ ಇರ್ತಕ್ಕಂಥವ್ರಿಗೆ, ಕುಂಭರಾಶಿನಲ್ಲಿರ್ತಕ್ಕಂಥವ್ರು ಅಂತಲೇ ಹೇಳ್ತಾ ಇಲ್ಲ, 12 ರಾಶಿಗಳಿರ್ತಕ್ಕಂಥವ್ರು ಯಾರಾದರೂ ಕೂಡ ಆಗಿರ್ಬೋದು. ಮಕ್ಕಳಾಗದೇ ಇರ್ತಕ್ಕಂಥವ್ರು ತಾವು ಮಾಡಬೇಕಾಗಿರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಕೈಂಕರ್ಯ ಏನಪ್ಪ? ಸಂತಾನ ವೇಣುಗೋಪಾಲ ಸ್ವಾಮಿ ಭಗವಂತನ ಆರಾಧನೆಯನ್ನು ಮಾಡಬೇಕು. ತಾವೇನು ಮಾಡ್ಬೇಕಂತಂದರೆ ಪ್ರತಿ ಬುಧವಾರ ಎಲ್ಲಾದರೂ ಸಂತಾನ ವೇಣುಗೋಪಾಲ ಸ್ವಾಮಿ ಇಲ್ಲಾಂತಂದರೆ ಕೃಷ್ಣನ ಸನ್ನಿಧಾನ ಇದೆಯೋ, ಭಗವಂತನಿಗೆ ಒಂದು ಚೂರು ತುಳಸಿ, ಒಂದು ಚೂರು ಬೆಣ್ಣೆ, ಇದೆರಡನ್ನೂ ಕೂಡ ಭಗವಂತನ ಕೊಟ್ಟು ಜೊತೆಗೆ ಒಂದು ಚೂರು ಸಕ್ಕರೆ, ಇದಿಷ್ಟನ್ನು ಕೂಡ ಭಗವಂತನ ಸನ್ನಿಧಾನಕ್ಕೆ ಕೊಟ್ಟು ಪ್ರಾರ್ಥನೆಯನ್ನು ಮಾಡಿ. ಪ್ರತಿಯೊಬ್ಬ ಹೆಣ್ಣು ಮಗುನೂ ಕೂಡ ಮಾಡಬೇಕಾಗಿರ್ತಕ್ಕಂಥ ಕೆಲಸ ಇದು. ಸಂತಾನ ಅಂತಂದರೆ ಹೆಣ್ಣು ಮಗು ಒಂದೇ ಜವಾಬ್ದಾರಿ ಅಲ್ಲ, ಆತನ ಗಂಡಸಾಗಿ ತಾವೂ ಕೂಡ ದಂಪತಿಗಳ ಸಮೇತವಾಗಿ ಕೃಷ್ಣನ ಸನ್ನಿಧಾನಕ್ಕೆ ಹೋಗಿ ಸಂತಾನ ವೇಣುಗೋಪಾಲ ಸ್ವಾಮಿಯ ಅನುಗ್ರಹವನ್ನು ಪಡ್ಕೊಳ್ಳಿ. ಈ ವರ್ಷ ಆದಷ್ಟು ಬೇಗ ಸಿಹಿ ಸುದ್ದಿಯನ್ನು ಪ್ರತಿಯೊಬ್ಬರು ಕೂಡ ಕೊಡ್ತೀರಿ. ಯಾರಿಗೆ ಸಮಸ್ಯೆ ಇದೆ ಖಂಡಿತ ಒಳ್ಳೆಯದಾಗುತ್ತೆ. ಇವತ್ತಿನ ದಿವಸ ಟೆಕ್ನಾಲಜಿನೂ ಕೂಡ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಟೆಕ್ನಾಲಜಿ. ಆದರೆ ಈ ಟೆಕ್ನಾಲಜಿ ಒಂದಷ್ಟು ಕಡೆ ನೈಜತೆಯಿಂದ ನಡ್ಕೊಂಡು ಹೋಗ್ತಾ ಇದೆ, ಒಂದಷ್ಟು ಕಡೆ ದಂಧೆನೇ ಆಗೋಗಿದೆ. ಯಾಕೆ ಅಂತಂದರೆ ಇವತ್ತಿನ ದಿವಸ ನೋಡಿ, ನ್ಯಾಚುರಲ್ಲಾಗಿ ಸಂತಾನ ಆಗುವಂಥದ್ದನ್ನು ಕೂಡ
ಈಗೇನು ಬಂದಿದೆ ಈ ಒಂದು ಟೆಕ್ನಾಲಜಿ ನೋಡಿ, ಈ ಒಂದು IVF ಎಂಬತಕ್ಕಂಥದ್ದು ಇದರಲ್ಲಿ ಪಾಸಿಟಿವ್ ಉಂಟು, ನೆಗೆಟಿವ್ ಉಂಟು. ಒಂದಷ್ಟು ಜನಕ್ಕೆ ಜೀವನವನ್ನ ಕಟ್ಟಿಕೊಡುತ್ತೆ, ಆದರೆ ಒಂದಷ್ಟು ಜನರ ಜೀವನನೇ ಮುಗಿಸೋಗ್ಬಿಡುತ್ತೆ. ಯಾಕೆಂತಂದ್ರೆ ಒಂದು IVF ಟ್ರೀಟ್ಮೆಂಟ್ ಅಂತಂದ್ರೆ ಮಿನಿಮಮ್ ಏನಿಲ್ಲ ಅಂತಂದ್ರೆ 6 ರಿಂದ 12 ಲಕ್ಷ ರೂಪಾಯಿ. ಬಡವರು ಎಲ್ಲಿಂದ ತರಬೇಕು? ಎಲ್ಲಿಂದ ತರಬೇಕಪ್ಪ ಬಡವರು ಕಾಸನ್ನ? ಇವರೇನೋ ನಂಬಿಕೆ ಕೊಟ್ಟು ಬಿಡ್ತಾರೆ. ಆ ನಂಬಿಕೆ ಏನೋ 50-50, ಆದ್ರೆ ಆಗುತ್ತೆ, ಇಲ್ಲ ಅಂದ್ರೆ ಇಲ್ಲ. ಈ ಪರಿಸ್ಥಿತಿ ಒಂದಷ್ಟು ಜನಕ್ಕೆ ಆಗೋಯ್ತು, ಪ್ರೆಗ್ನೆಂಟ್ ಏನೋ ಆಗೋದ್ರು, ಬಟ್ ಆದ್ರೆ ಮಗು ನಿಲ್ತಾ ಇಲ್ವೇ, ನಿಮ್ಮ ಗರ್ಭಕೋಶದಲ್ಲಿ ಆ ಶಕ್ತಿ ಇಲ್ವೇ, ನಿಮ್ಮ ಚೀಲ ತಡ್ಕೊಳ್ತಾ ಇಲ್ವೇ, ನಾವೇನು ಮಾಡೋಕ್ಕಾಗಲ್ಲ ಸ್ವಾಮಿ, ಈ ರೀತಿಯ ಕೈ ಎತ್ತು ಬಿಡ್ತಾರೆ. ಏನು ಮಾಡ್ತೀರಾ? ನೀವೇನೋ ಸಾಲ ಸೋಲ ಮಾಡ್ಕೊಂಡ್ಬಂದು ದುಡ್ಡನ್ನು ತೆತ್ತೀರಿ. ನಾನು ಯಾವ ವೈದ್ಯರನ್ನೂ ಕೂಡ ನಿಷ್ಠೂರ ಮಾಡ್ತಾ ಇಲ್ಲ ಬೆರಳು ಮಾಡಿ ತೋರಿಸ್ತಾ ಇಲ್ಲ. ಬಟ್ ಆದರೆ ಈಗಿನ ಟೆಕ್ನಾಲಜಿಯನ್ನ ಪಾಸಿಟಿವ್ ಆಗಿ ನಡೆಸ್ಕೊಳ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ, ನೆಗೆಟಿವ್ ಆಗೂ ಕೂಡ ದಂಧೆ ಮಾಡ್ಕೊಂಡಿರ್ತಕ್ಕಂಥವ್ರನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಆದರೆ ಯೋಚನೆ ಬೇಡ, ತಾವು ಇನ್ನು ಮುಂದಿನ ದಿನಮಾನಗಳಲ್ಲಿ ನಾನು ಹೇಳಿರ್ತಕ್ಕಂಥ ಈ ಒಂದು ಬಹಳ ಸರಳವಾಗಿರ್ತಕ್ಕಂಥ ಪರಿಹಾರದ ಮಾರ್ಗವನ್ನು ಅನುಸರಿಸ್ತಾ ತಾವು ಸೂಕ್ತವಾಗಿರ್ತಕ್ಕಂಥ ವೈದ್ಯರ ಸಲಹೆಯನ್ನು ಪಡ್ಕೊಳ್ತಕ್ಕಂಥದ್ದು ಬಹಳ ಉತ್ತಮ. ಭಗವಂತನ ಅನುಗ್ರಹ ಇರಲಿ. ನ್ಯಾಚುರಲ್ ಆಗಿ ಆಗ್ತಕ್ಕಂಥವ್ರು ಖಂಡಿತ ತಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಇದೆ. ಯೋಚನೆ ಬೇಡ, ಅವರು ಇವರು ಭಯ ಪಡಿಸ್ತಾರೆ ಅಂತ ಭಯ ಪಡಬೇಡಿ. ತಾವು ಮನೆಯಲ್ಲಿ ದಂಪತಿಗಳು ನೆಮ್ಮದಿಯಾಗಿ ಸುಖಮಯವಾಗಿದ್ದರೆ ಎಲ್ಲವೂ ಕೂಡ ಚೆನ್ನಾಗೇ ಇರುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಕುಂಭರಾಶಿಯಲ್ಲಿರ್ತಕ್ಕಂಥವ್ರು ತಾವು ಮತ್ತಿಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ, ಕೆಲಸಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಭಗವಂತನ ಅನುಗ್ರಹ ನಿಮಗಿದೆ. ಕುಂಭರಾಶಿಯಲ್ಲಿರ್ತಕ್ಕಂಥವ್ರಿಗೆ ಖಂಡಿತ ಒಳ್ಳೆಯ ದಿನಗಳು ಮುಂಬರ್ತಕ್ಕಂಥ ದಿನಮಾನಗಳಲ್ಲಿದೆ. ಒಳ್ಳೆಯದಾಗಲಿ, ಶುಭವಾಗಲಿ. ರಾಶಿಗಳಲ್ಲಿ ಮುಂದಿನ ರಾಶಿ ಮೀನರಾಶಿ. ಮೀನರಾಶಿ ಮೀನಲಗ್ನ. ಮೀನರಾಶಿ ಮೀನಲಗ್ನ ನೋಡಿ, ನಾನಿಲ್ಲಿ ರಾಶಿಗಳಲ್ಲಿ ಈ ಕೊನೆಯ ರಾಶಿ ಮೀನರಾಶಿ ಅಂತ ನಾನು ಹೇಳ್ಬೋದಾಗಿತ್ತು. ನಾನು ಯಾಕೆ ಹೇಳಿಲ್ಲ ಗೊತ್ತಾ? ಎಲ್ಲೋ ಒಂದು ಕಡೆ ಒಂದಷ್ಟು ಕಡೆ ಕಾರ್ಯಕ್ರಮಗಳಿಗೆ ಹೋದಾಗ ಜನರು ನನ್ನ ಹತ್ರ ಬಹಳ ಪ್ರೀತಿಯಿಂದ ಒಂದು ಅಪೇಕ್ಷೆ ಇಡ್ತಾರೆ. ಏನಪ್ಪ ಅಂತಂದರೆ, ಗುರುಗಳೇ ದಯವಿಟ್ಟು ನಮ್ಮ ರಾಶಿ ಬಂದಾಗ ಕೊನೆ ರಾಶಿ ಕಡೆ ರಾಶಿ, ಕೊನೆ ರಾಶಿ ಕಡೆ ರಾಶಿ ಅಂತ ಹೇಳ್ಬೇಡಿ ಗುರುಗಳೇ, ಅದೇನೋ ಬೇಜಾರಾಗೋಗುತ್ತೆ ಅಂತೇಳಿ. ಹಾಗಾಗಿ ನಾನು ಹೇಳೋದಿಲ್ಲ. ಯಾಕೆ ಅಂತಂದರೆ ಈ ಕಡೆ ರಾಶಿ ಮೀನರಾಶಿ ಅಂತಂದರೆ ಎಲ್ಲೋ ಒಂದು ಕಡೆ ಮೀನರಾಶಿಯಲ್ಲಿರೋರೆಲ್ಲರೂ ಕೂಡ ಕಡೆಗಣಿಸ್ದಂಗೆ ಆಗೋಗುತ್ತೆ. ಬೇಡ ಗುರುಗಳೇ ಅಂತಾರೆ. ಅವರವರ ಮನಸ್ಸಾ ಇಚ್ಛೆ, ನಾನು ಖಂಡಿತ ಗೌರವಿಸ್ತೀನಿ. ಹಾಗಾಗಿ ಮುಂದಿನ ರಾಶಿ ಮೀನರಾಶಿ ಅಂತಲೇ ತಗೊಂಡೆ. ಕೊನೆಯ ರಾಶಿ ಮೀನರಾಶಿ ಆಗಿರೋದ್ರಿಂದ ಎಲ್ಲೋ ಒಂದು ಕಡೆ ಮನಸ್ಸಿನಲ್ಲಿ ಅಯ್ಯೋ ನಾವು ಕೊನೆಯದಾಗ ಉಳ್ಕೊಂಬಿಟ್ಟಿದ್ದೇವೆ, ಮುಂದೆನೇ ಬರೋಕ್ಕಾಗ್ತಲ್ವೇ ಜೀವನದಲ್ಲಿ ಅಂತ ಹೇಳಿ ಸಾಕಷ್ಟು ಜನ ಆಲೋಚನೆ ಮಾಡ್ತೀರಿ. ಅದೆಲ್ಲ ಮೂಢನಂಬಿಕೆಗಳನ್ನು ತಾವು ತಲೆಗೆ ಹಾಕೋಬೇಡಿ, ಅದು ತಪ್ಪು. ಮೀನರಾಶಿನಲ್ಲಿರ್ತಕ್ಕಂಥವ್ರ ಭವಿಷ್ಯತ್ತು ಖಂಡಿತ ಚೆನ್ನಾಗಿದೆ. ಭಗವಂತನ ಅನುಗ್ರಹ ನಿಮಗಿದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಗುರುಗಳ ಸಂಪೂರ್ಣ ಕೃಪಾಶೀರ್ವಾದ ನಿಮಗಿದೆ. ಗುರುಗಳ ಆರಾಧನೆಯನ್ನು ಮಾಡಿ. ಆದಷ್ಟು ನೋಡಿ, ಮೀನರಾಶಿನಲ್ಲಿರ್ತಕ್ಕಂಥವ್ರು ಪ್ರತಿ ಗುರುವಾರ ಈ ಹಳದಿ ವರ್ಣದಲ್ಲಿರ್ತಕ್ಕಂಥ ವಸ್ತ್ರವನ್ನು ಧರಿಸ್ತಕ್ಕಂಥದ್ದು ಬಹಳ ಉತ್ತಮ. ಯಾಕೆ ಗೊತ್ತಾ? ಹಳದಿ ಅಂತಂದರೆ ಗುರು. ಹಳದಿ ಬಂದು ಗುರುಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ವರ್ಣ. ಹಾಗಾಗಿ ಈ ಹಳದಿ ವರ್ಣದಲ್ಲಿರ್ತಕ್ಕಂಥ ವಸ್ತ್ರವನ್ನು ಧರಿಸ್ತಕ್ಕಂಥದ್ದು ಬಹಳ ಉತ್ತಮ. ಗುರುಗಳೇ ಆಫೀಸ್ಗೆ ಹೋಗ್ಬೇಕೆ, ಆಫೀಸ್ದೊಂದು ಯೂನಿಫಾರ್ಮ್ ಇದೆ, ಇಲ್ಲ ಸ್ಕೂಲ್ಗೆ ಹೋಗ್ಬೇಕು, ಸ್ಕೂಲ್ ಯೂನಿಫಾರ್ಮ್ ಇದೆ, ಪರವಾಗಿಲ್ಲ, ಸಂತೋಷ. ಹಳದಿ ಕಲರ್ದೊಂದು ವಸ್ತ್ರ ಜೊತೆಲಿ ಇಟ್ಕೊಂಡ್ರೆ ಸಾಕಪ್ಪ, ಭಗವಂತ ನಿಮ್ಮ ಜೊತೆ ಇರ್ತಾನೆ. ಹಾಗಾಗಿ ಗುರುಗ್ರಹಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಯಾವುದಾದ್ರೂ ಒಂದು ವಿಚಾರ ತಮ್ಮ ಜೊತೆ ಇದ್ದರೆ ಗುರುಗಳು ನಿಮ್ಮ ಜೊತೆ ಇದ್ದು ನಡೆಸ್ಕೊಟ್ಟಂಗೆ ಲೆಕ್ಕ. ಗುರುಗಳು ಹೇಳಿದ್ರು ಹೋಗೋದು, ಮನೆಗೆ ಹೋಗೋದು, ಯಾವುದೋ ಒಂದು ಹಳದಿ ಕಲರ್ ಬಟ್ಟೆ ಇತ್ತು, ಕತ್ರಿಯಾಗಿ ಕಟ್ ಮಾಡಿಬಿಟ್ಟು ಸುಮ್ಮನೆ ಜೇಬಲ್ಲಿ ಇಟ್ಕೊಂಡ್ಬಿಡೋದು ಅಲ್ಲ. ನಾನು ಹೇಳಿದೆ ಸುಮ್ಮನೆ ಜೇಬಲ್ಲಿ ಇಟ್ಕೊಂಡ್ಬಿಟ್ರಿ, ಅದು ಮಾಡಬಾರ್ದು. ಅದಕ್ಕೂ ಒಂದು ರೀತಿ ನೀತಿ ಅನ್ನೋದಿದೆ. ತಮ್ಮ ಬಲಗೈಯಲ್ಲಿ ಆ ಒಂದು ವಸ್ತ್ರವನ್ನು ಇಟ್ಕೊಂಡು ಗುರುಗಳನ್ನು ಪ್ರಾರ್ಥನೆಯನ್ನು ಮಾಡಬೇಕು. ನಿಮ್ಮ ಧರ್ಮದ ಗುರುಗಳ ಆರಾಧನೆಯನ್ನು ಮಾಡಿ ಮನಸ್ಸಿನಲ್ಲಿ, ಅಪ್ಪ ಭಗವಂತ, ನಾನು ಈ ಕೆಲಸಕ್ಕೆ ಹೋಗ್ತಾ ಇದ್ದೀನಿ, ಈ ಕೆಲಸಕ್ಕೆ ಹೋಗ್ತಾ ಇರೋ ಜಾಗದಲ್ಲಿ ನೀನು ನನ್ನ ಜೊತೆ ಇರಬೇಕು, ನೀನು ನನ್ನ ಮುಂದೆ ನಿಂತು ನಡೆಸ್ಕೊಡ್ಬೇಕು, ಈ ಕೆಲಸ ಕಾರ್ಯಸಿದ್ಧಿ ಆಗೋಂಗೆ ನೀನು ಇವತ್ತು ನಡೆಸ್ಕೊಡ್ಬೇಕಪ್ಪ ಭಗವಂತ ಅಂತ ಹೇಳಿ ತಾವು ತಮ್ಮ ಬಲಗಡೆ ಪಾಕೆಟ್ನಲ್ಲಿ ಇಟ್ಕೊಂಡು, ಹೆಣ್ಣು ಮಕ್ಕಳು ತಾವು ಪರ್ಸಲ್ಲಿ ಇಟ್ಕೊಂಡು ಹೋಗಿ, ಯಾಕೆ ಕೆಲಸ ಆಗಲ್ಲ ನಾನು ನೋಡ್ತೀನಿ, ಖಂಡಿತ ಕೆಲಸ ಆಗುತ್ತೆ. ಇವೆಲ್ಲ ಚುಟುಕಾಗಿರ್ತಕ್ಕಂಥ ವಿಚಾರ, ತುಂಬ ಪಾಸಿಟಿವ್ ಎನರ್ಜಿಯನ್ನು ತುಂಬತಕ್ಕಂಥ ವಿಚಾರ. ಇದೆಲ್ಲದರ ಜೊತೆಗೆ ತಮಗೆ ಮತ್ತೊಂದು ವಿಚಾರ ಹೇಳ್ತೀನಿ. ಹಲಸಿನ ಹಣ್ಣು ಪ್ರತಿಯೊಬ್ಬರಿಗೂ ಕೂಡ ಗೊತ್ತು, ಆದರೆ ಎಲ್ಲೋ ಒಂದು ಕಡೆ ಅದು ಇತ್ತೀಚೆಗೆ ಸೀಸನಲ್ ಫ್ರೂಟ್ ಆಗಿರೋದ್ರಿಂದ ಸಿಗೋದು ಸ್ವಲ್ಪ ಕಷ್ಟ. ಆದರೆ ಈಗ ಎಲ್ಲ ಹೈಬ್ರಿಡ್, ಯಾವ ಟೈಮಲ್ಲಿ ಏನು ನಿಮಗೆ ಆಫ್ ಸೀಸನ್ ನಿಮಗೆ ಮ್ಯಾಂಗೋನೇ ಸಿಗುತ್ತೆ, ಎಲ್ಲ ಕೆಮಿಕಲ್. ಆದರೆ ಆ ಹಣ್ಣಿಗೆ ನಾವಷ್ಟೇ ಗೌರವವನ್ನು ಸೂಚಿಸ್ತೀವಿ. ಎಲ್ಲಾದರೂ ಹಲಸಿನ ಹಣ್ಣು ಕಂಡ್ರೆ ಯಾರಾದರೂ ಒಂದಷ್ಟು ಜನ ಬಡಬಗ್ಗರಿಗೋ ಇಲ್ಲ ಅಂತಂದರೆ ಭಿಕ್ಷುಕರಿಗೋ, ಭಿಕ್ಷುಕ ಅನ್ನೋ ಒಂದು ಪದವನ್ನು ಉಪಯೋಗಿಸೋದಕ್ಕೆ ನನ್ನ ಮನಸ್ಸಿಗೆ ತುಂಬ ನೋವಾಗುತ್ತೆ. ನಾನು ಆ ಪದನ ಉಪಯೋಗಿಸೋದಿಲ್ಲ. ನಾನು ಬೇಡ ಅಂತಲೂ ಹೇಳ್ತೀನಿ, ಕ್ಷಮೆ ಅಂತಲೂ ಕೇಳ್ತೀನಿ. ಯಾರಿಗೆ ಸಹಾಯದ ಅವಶ್ಯಕತೆ ಇದೆಯೋ ಅವರಿಗೆ ತಾವು
ಒಂದು ಚೂರು ಹೋಗ್ಬಿಟ್ಟು ಆ ಹಲಸಿನ ಹಣ್ಣನ್ನು ಕೊಟ್ಟು ಪ್ರಾರ್ಥನೆಯನ್ನು ಮಾಡಿ. ಇದನ್ನು ಮಾಡೋದ್ರಿಂದ ನಿಮ್ಮ ಕರ್ಮ ಕಳ್ಕೊಳ್ಳೋದು ಮಾತ್ರ ಅಲ್ಲ, ಅವರು ಒಂದು ಪಾಸಿಟಿವ್ ಎನರ್ಜಿ ತುಂಬಿದಂಗೆ. ಅದನ್ನು ಪಡ್ಕೊಳ್ತಕ್ಕಂಥವ್ರು ಅವ್ರಿಗೂ ಕೂಡ ಒಳ್ಳೇದಾಗುತ್ತೆ. ತಾವು ಈ ಕೆಲಸವನ್ನು ಮಾಡಿ ಮೀನರಾಶಿನಲ್ಲಿರ್ತಕ್ಕಂಥವ್ರು ಖಂಡಿತ ಒಳ್ಳೇದಾಗುತ್ತೆ. ಮೀನರಾಶಿ ಅಂತಲೇ ಅಲ್ಲ ನೋಡಿ, ನಾನು ಯಾವುದೇ ರಾಶಿಗೆ ಪರಿಹಾರ ಹೇಳ್ತಾ ಇದ್ದೀನಲ್ಲ ಅದೆಲ್ಲರೂ ಕೂಡ ಮಾಡ್ಬೋದು. ಲೋಕ ಕಲ್ಯಾಣಾರ್ಥವಾಗಿರ್ತಕ್ಕಂಥ ಒಂದು ಪರಿಹಾರದ ಮಾರ್ಗ ಪ್ರತಿಯೊಬ್ಬರಿಗೂ ಕೂಡ ಮಾಡಿ. ಗುರುಗಳ ಅನುಗ್ರಹ ಇದ್ರೆ ನೋಡಿ, ಗುರುಲೇನಿ ವಿದ್ಯೆ ಗುಡ್ಡಿ ವಿದ್ಯೆ ಅಂತ ಹೇಳ್ತಾರೆ. ಗುರುವಿನ ಗುಲಾಮನಾಗುವ ತನಕ ದೊರೆಯ ದಂಡ ಮುಕುತಿ. ಗುರುವಿನ ಗುಲಾಮ ಆಗಬೇಕು, ಆವಾಗಲೇ ನಮಗೆ ಮುಕ್ತಿ. ಗುರುವಿನ ಗುಲಾಮ ಆಗಲಿಲ್ಲ ಅಂತಂದ್ರೆ ನಮಗೆ ಮುಕ್ತಿ ಎಲ್ಲಿ ಸಿಗುತ್ತೆ? ಹಾಗಾಗಿ ಗುರುವಿನ ಗುಲಾಮರಾಗೋಣ. ಗುರುಗಳನ್ನು ಸದಾಕಾಲ ಮನಸ್ಸಿನಲ್ಲಿ ಪ್ರಾರ್ಥನೆಯನ್ನು ಮಾಡೋಣ. ಗುರುಗಳನ್ನು ಪ್ರಾರ್ಥನೆಯನ್ನು ಮಾಡ್ತಾ 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನು ತಮ್ಮೆಲ್ಲರಿಗೂ ಕೂಡ ತಿಳಿಸಿದ್ದೇನೆ. ಪರಿಹಾರದ ಮಾರ್ಗಗಳನ್ನು ತಿಳಿಸಿದ್ದೇನೆ. ಇದರಲ್ಲಿ ಏನಾದರೂ ಲೋಪದೋಷವಿದ್ದಲ್ಲಿ ನಾನು ಖಂಡಿತ ತಲೆಬಾಗಿ ಕ್ಷಮೆಯಾಚಿಸ್ತಾ ಇದ್ದೇನೆ. ಒಳ್ಳೆಯದಾಗಲಿ, ಶುಭವಾಗಲಿ. 12 ರಾಶಿಗಳಲ್ಲಿರ್ತಕ್ಕಂಥವರೆಲ್ಲರಿಗೂ ಕೂಡ ನಮಸ್ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಸೂರ್ಯಗ್ರಹದ ಸಂಪೂರ್ಣ ಕೃಪಾಶೀರ್ವಾದ ಇರಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ, ಕಲರ್ ಟಾಕೀಸ್ನ ಸಮಸ್ತ ವೀಕ್ಷಕ ಪ್ರಭುಗಳು ತಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ, ಶುಭವಾಗಲಿ. ಹ್ಯಾಪಿ ನ್ಯೂ ಇಯರ್ ಅಂತ ಮಾತ್ರ ನಾನು ಹೇಳೋದಿಲ್ಲ. ನನಗದನ್ನು ಹೇಳೋದಕ್ಕೂ ಇಷ್ಟ ಇಲ್ಲ. ಯಾಕೆ ಅಂತಂದರೆ ಕ್ಯಾಲೆಂಡರ್ನ ಜನವರಿ ಮೊದಲು ನಮಗೆ ಹೊಸ ವರ್ಷ ಅಲ್ಲ. ಯುಗಾದಿ ತನಕ ಕಾಯಿರಿ. ತಮ್ಮೆಲ್ಲರಿಗೂ ಕೂಡ ನಾನು ಪ್ರೀತಿಯಿಂದ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಹೇಳಲಿಕ್ಕೆ ಇಚ್ಛಿಸ್ತೇನೆ. ಒಳ್ಳೆಯದಾಗಲಿ, ಶುಭವಾಗಲಿ. ಓಂ ನಮೋ ವೆಂಕಟೇಶಾಯ.